ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇನ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ವೇಟೇಜ್ ಏನು 20% ಇದೆಯಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ MS ಆಫೀಸ್, MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್ ಮತ್ತು ಆಟೋ ಕ್ಯಾಡ್ ಇದರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ಇದರಲ್ಲಿ ಮಾಡಾಕ್ತೇನೆ. ಅಂದರೆ ಏನೇನು ಓದಬೇಕು, ಯಾವ ಥರ ಓದಬೇಕು, ಯಾವುದನ್ನ ಮೇನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಏನು ಇವನ್ನೆಲ್ಲ ಹೇಳ್ತೀನಿ. ಓಕೆನಾ? ನಿಮಗೆ ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ಇವರು ಸಿಲೆಬಸ್ ನೋಡೋಣ. ಸಿಲೆಬಸಲ್ಲಿ ಏನು ಕೊಟ್ಟಿದ್ದಾರೆ? MS ಆಫೀಸ್, MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್, ಆಟೋ ಕ್ಯಾಡ್ ಅಂತ ಕೊಟ್ಟಿದ್ದಾರಲ್ವ. ಯಾಕೆ ಇವರು ಇದ್ರ ಜೊತೆನೇ ಸೇರಿಸಿದ್ದಾರೆ ಇಲ್ಲಿ ಅಂತ ಆಟೋ ಕ್ಯಾಡನ್ನು ಅಂತ ಕೇಳಿದರೆ, ಈಗ ನೀವು ಲ್ಯಾಂಡ್ ಸರ್ವೆ ಮಾಡೇ ಹೋದಾಗ ನೀವು ಏನಪ್ಪ ಒಂದು ಲ್ಯಾಂಡ್ ಇರುತ್ತೆ, ಲ್ಯಾಂಡ್ನ ಸರ್ವೆ ಮಾಡ್ಕೊಂಡು ಬರ್ತೀರಲ್ವ. ಈಗ ಒಂದು ಲ್ಯಾಂಡ್ ಇದೆ, ಲ್ಯಾಂಡ್ ಇಲ್ಲೆಷ್ಟಿದೆ, ಇಲ್ಲೆಷ್ಟು ಅಳತೆ ಎಷ್ಟಿದೆ ನೀವು ಮಾಡ್ಕೊಂಬರ್ತೀರಾ, ಅಳತೆ ಎಷ್ಟು ಇದನ್ನೆಲ್ಲ ಅಳತೆ ಮಾಡ್ಕೊಂಬರ್ತೀರಲ್ವ. ಇದನ್ನ ನೀವು ಈಗ ಏನಾದರೂ ಈಗ ಹೆಂಗಪ್ಪ ಅಂದರೆ ಇದರಲ್ಲಿ ನೀವು ರೋಡೋ ಏನೋ ಬಿಲ್ಟ್ ಮಾಡಬೇಕಾಗಿರುತ್ತೆ. ಅಂದರೆ ಇದು ಯಾವುದೋ ಒಂದು ಲ್ಯಾಂಡ್, ಅಂದರೆ ಈಗ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಹೈವೇ ಹೋಗ್ತಾ ಇದೆ, ಇದು ಒಬ್ರು ಜಮೀನಿದೆ, ಅದರಲ್ಲಿ ಹೈವೇ ಹೋಗ್ತಾ ಇದೆ. ಅವಾಗ ನೀವು ಎಷ್ಟು ಜಾಗ ಇದು ಲ್ಯಾಂಡಿಗೆ ಬೇಕಾಗತ್ತೆ, ಅಂದರೆ ಆಮೇಲೆ ಡ್ರೈನೇಜ್ ಸಿಸ್ಟಮಿಗೆ ಏನೇನು ಬೇಕು ಇವನ್ನೆಲ್ಲ ನೀವು ಅಳತೆ ಮಾಡ್ಕೊ ಬಂದಾಗ ಇದನ್ನು ಆಟೋ ಕ್ಯಾಡ್ ಅನ್ನೋ ಸಾಫ್ಟ್ವೇರಲ್ಲಿ ಇಲ್ಲಿದೆ ಅಲ್ವಾ, ಆಟೋ ಕ್ಯಾಡ್ ಅನ್ನೋ ಸಾಫ್ಟ್ವೇರಲ್ಲಿ ಹಾಕ್ಬಿಟ್ಟು ನೀವೆಲ್ಲ ಕ್ಯಾಲ್ಕುಲೇಷನ್ನು ಇಲ್ಲೇ ಆರಾಮಾಗಿ ಮಾಡ್ಬೋದು. ಅಂದರೆ ಇದು ಹೆಂಗಪ್ಪ ಅಂದರೆ ನೀವು ಕುಂತಲ್ಲೇ ಕೆಲಸ ಮಾಡ್ಬೋದು. ಓಕೆನಾ? ಇದ್ರ ನಿಯರ್ಲಿ ವೇಟೇಜ್ ಬಂದುಬಿಟ್ಟು ನಿಮಗೆ 7 to 8 ಮಾರ್ಕ್ಸ್ ಪಕ್ಕಾದು. 7 to 8 ಮಾರ್ಕ್ಸ್. ಯಾಕಂದರೆ ಇದಕ್ಕೆ ಹೈ ವೇಟೇಜ್ ಇರುತ್ತೆ. ಟೋಟಲಿ ಅವ್ನು ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾನೆ? 20%ಅಲ್ಲಿ ನಿಮಗೆ ಅಂದರೆ 20 ಮಾರ್ಕ್ಸ್ ಅಲ್ವಾ, 20 ಮಾರ್ಕ್ಸ್ ಅಂತ ಇಟ್ಕೊಂಡ್ರೆ ನಿಮಗೆ 20ಯಲ್ಲಿ 7 to 8 ಮಾರ್ಕ್ಸ್ ನಿಮಗೆ ಇದರಲ್ಲೇ ಕೇಳ್ತಾನೆ, ಅಂದರೆ ಆಟೋ ಕ್ಯಾಡಲ್ಲಿ ಕೇಳ್ತಾನೆ. ಮಿಕ್ಕಿದ 2 ಅಥವಾ 3 ಮಾರ್ಕ್ಸ್ ಏನಿರುತ್ತಲ್ವ, 2 or 3 ಮಾರ್ಕ್ಸಲ್ಲಿ ನಿಮಗೆ ಎಕ್ಸೆಲ್ ಬಗ್ಗೆ ಕೇಳ್ಬೋದು. ಯಾಕಂದರೆ ಎಕ್ಸೆಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಆಮೇಲೆ MS ವರ್ಡ್ ಮತ್ತು MS ವರ್ಡ್ ಆಗಿರ್ಬೋದು, ಆಮೇಲೆ MS ವರ್ಡ್ ಆಗಿರ್ಬೋದು, ಆಮೇಲೆ MS ಎಕ್ಸೆಲ್ ಆಯ್ತಲ್ಲ, MS ವರ್ಡ್, MS ಪವರ್ ಪಾಯಿಂಟ್ ಆಗಿರ್ಬೋದು. ನಿಮಗೆ ಇದು ಅಷ್ಟು ವೇಟೇಜ್ ತುಂಬ ಕಮ್ಮಿ ಇರುತ್ತೆ. ಇದರಲ್ಲಿ ಕೇಳಬಹುದು, ಕೇಳದೇ ಇರ್ಬೋದು. ಮಿನಿಮಮ್ ಮ್ಯಾಕ್ಸಿಮಮ್ ಅಂದರೆ ಈ 2ರಿಂದ 1 ಮಾರ್ಕ್ಸ್ ಕೇಳ್ಬೋದು. ಹೆಚ್ಚು ಅಂದರೆ ಈ 2ರಿಂದ ನಿಮಗೆ 1 ಮಾರ್ಕ್ಸ್ ಕೇಳ್ಬೋದು, ಯಾಕಂದರೆ ಅಲ್ಲಿ ವೇಟೇಜ್ ಇಲ್ಲ. ಓಕೆನಾ? ನಿಮಗೆ ಇವತ್ತು ಆಟೋ ಕ್ಯಾಡ್ ಬಗ್ಗೆ ಹೇಳ್ತೀನಿ. ಆಟೋ ಕ್ಯಾಡ್ ಅಂದರೆ ಏನಪ್ಪ ಅಂದರೆ ನಿಮಗೆ ಅದೊಂದು ಕಂಪ್ಯೂಟರ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರುತ್ತೆ. ಅಂದರೆ ಕಂಪ್ಯೂಟರಲ್ಲಿ ಯೂಸ್ ಮಾಡುವಂಥ ಅಪ್ಲಿಕೇಶನ್ ಇದು. ಅಂದರೆ ನೀವು ಕಂಪ್ಯೂಟರ್ ಅಪ್ಲಿಕೇಶನ್ ಸಾಫ್ಟ್ವೇರ್, ಕಂಪ್ಯೂಟರ್ ಅಪ್ಲಿಕೇಶನ್ ಸಾಫ್ಟ್ವೇರಾ. ಓಕೆನಾ? ಈ ಸಾಫ್ಟ್ವೇರ್ನ ಯಾರು ತುಂಬ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಅಂದರೆ ಸಿವಿಲ್ ಇಂಜಿನಿಯರ್ಸ್ ತುಂಬ ಯೂಸ್ ಮಾಡ್ತಾರೆ, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ತುಂಬ ಯೂಸ್ ಮಾಡ್ತಾರೆ, ಆಮೇಲೆ ಆರ್ಕಿಟೆಕ್ಟ್ ಅವರು ತುಂಬ ಯೂಸ್ ಮಾಡ್ತಾರೆ. ಓಕೆನಾ? ಈ ಆರ್ಕಿಟೆಕ್ಟ್ ಅವರು ತುಂಬ ಯೂಸ್ ಮಾಡ್ತಾರೆ. ನಿಮಗೆ ಇದರಲ್ಲಿ ಏನೇನು ಕಲಿಬೇಕು ಅನ್ನೋದನ್ನ ನಾನು ಫಸ್ಟ್ ಹೇಳ್ಬಿಡ್ತೀನಿ. ಫಸ್ಟ್ನ ಈ ಸಿಲೆಬಸ್ ಅವ್ರು ಏನು ಕೊಟ್ಟಿದ್ದಾರಲ್ವಾ, ಆ ಸಿಲೆಬಸ್ನ ಫಸ್ಟ್ ನೋಡ್ಬೇಕು ನಾವು. ಸಿಲೆಬಸಲ್ಲಿ ಏನು ಕೊಟ್ಟಿದ್ದಾರೆ? ಇಂಟ್ರೊಡಕ್ಷನ್ ಟು ಆಟೋ ಕ್ಯಾಡ್. ಆಟೋ ಕ್ಯಾಡ್ ಅಂದರೆ ಏನು ಅಂದರೆ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಓಕೆನಾ? ಸಾಫ್ಟ್ವೇರ್ ಅಂದರೆ ಏನು ಅಂದರೆ ಆಲ್ ಕಮಾಂಡ್ಸ್ ಇನ್ ಆಟೋ ಕ್ಯಾಡ್. ಇದು ವೆರಿ 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 ಇಂಪಾರ್ಟೆಂಟ್. ಆಲ್ ಕಮಾಂಡ್ಸ್ ಇನ್ ಆಟೋ ಕ್ಯಾಡ್. ನಿಮಗೆ ತುಂಬ ಕಮಾಂಡ್ಸ್ ಇದಾವೆ. ನಿಮಗೆ ಏನಿಲ್ಲ ಅಂದರೂ 1000 ಗಟ್ಟಲೆ ಕಮಾಂಡ್ಸ್ಗಳು ಇದಾವೆ. ನಿಮಗೆ 1000 ಗಟ್ಟಲೆ ಕಮಾಂಡ್ಸ್ ಇದಾವೆ. ಬಟ್ ನೀವು ಅಷ್ಟು ಕಲಿಬೇಕಾ? ಬೇಡ. ಅಷ್ಟು ಕಲಿತ್ರೆ ನಿಮ್ಗೆ ಏನೂ ಯೂಸ್ ಇಲ್ಲ. ನಿಮ್ಗೆ ಬೇಸಿಕ್ ಏನು ಬೇಕೋ ಅದನ್ನ ಕಲಿಬೇಕು. ಓಕೆನಾ? ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಈಗ ನೀವೇನು ಕಲಿತಿರಲ್ಲ ಈ ಎಕ್ಸಾಮ್ ಪೂರಾ ಅಪ್ಲಿಕೇಶನ್ ಬೇಸ್ಡ್ ಆಗಿರುತ್ತೆ. ಅಪ್ಲಿಕೇಶನ್ ಬೇಸ್ಡ್ ಅಂದರೆ ಹೆಂಗಪ್ಪ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೋದ ವಿಡಿಯೋದಲ್ಲಿ ಹೇಳಿದೆ, ನಿಮಗೆ ಪೈಥಾಗರಸ್ ಥಿಯರಮ್ ತುಂಬ ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟು, ಎಲ್ಲಿ ಯೂಸ್ ಆಗುತ್ತೆ, ಏನು ಯೂಸ್ ಆಗುತ್ತೆ ಅನ್ನೋದು ಇಲ್ಲಿ ಹೇಳ್ತೀನಿ ಕೇಳಿ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಲ್ಯಾಂಡ್ ಇರುತ್ತೆ, ಲ್ಯಾಂಡ್ನ ನೀವು ಸರ್ವೆ ಮಾಡಬೇಕಲ್ವಾ. ಇಲ್ಲಿಂದ ನೀವು ಶುರು ಮಾಡ್ತೀರ ಅಲ್ವಾ. ನಿಮಗೆ ಹಿಂಗೆ ಸರ್ವೆ ಮಾಡ್ಕೊಂಡು ನಿಮಗೆ ಇನ್ನೊಂದು ಪಾಯಿಂಟ್ ಇಲ್ಲಿ ಇರೋ ಪಾಯಿಂಟು ಗೊತ್ತಿಲ್ಲ, ನಿಮಗೆ ಇಲ್ಲಿ ಇರೋ ಪಾಯಿಂಟ್ ಗೊತ್ತಿಲ್ಲ, ಬಟ್ ನೀವು ಕಂಡುಹಿಡಬೇಕು. ಅವಾಗ ಏನು ಮಾಡ್ಬೋದು, ನೀವು ಇಲ್ಲಿ 90 ಡಿಗ್ರಿನ ಹಾಕ್ಕೊಂಡು, ಅಂದರೆ ಇಲ್ಲಿ ನೋಡಿ ಇಷ್ಟೇ ಬೇಕು ಅಂತೇಳಿಲ್ಲ ನಿಮಗೆ. ಅಂದರೆ ಈ ಎಕ್ಸಾಮ್ ಹೆಂಗಪ್ಪ ಅಂದರೆ ಅಪ್ಲಿಕೇಶನ್ ಬೇಸ್ಡ್. ನೀವು ಏನೇ ಓದಿದ್ರು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಪೈಥಾಗರಸ್ ಥಿಯರಮ್ ಓದ್ತೀನಿ ಅಂದ್ಕೊಳ್ಳಿ. ಈ ಪೈಥಾಗರಸ್ ಥಿಯರಮ್ನ ನಾನು ಎಲ್ಲಿ ಅಪ್ಲೈ ಮಾಡ್ಬೋದು ಅನ್ನೋದು ನಿಮಗೆ ಪಕ್ಕ ಗೊತ್ತಿರಬೇಕು. ಓಕೆನಾ? ನಿಮ್ಗೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈ ಓದಿರೋದನ್ನ ಅವ್ರು ಎಕ್ಸಾಮಲ್ಲಿ ಕೊಡ್ತಾರ ಅನ್ನೋದು ಫಸ್ಟ್ ನಿಮಗೆ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆ, ಈ ಫಾರ್ ಎಕ್ಸಾಂಪಲ್ ಈ ಪೈಥಾಗರಸ್ ಥಿಯರಮ್ ಏನಿದೆ ಅಲ್ವಾ, ಇದು ಕೊಡ್ತಾನೆ. ಓಕೆ, ಇದು ಕನ್ಫರ್ಮ್. ಇದು 1 ಮಾರ್ಕ್ಸಿಗಾದ್ರೆ ಕೇಳ್ತಾನೆ. ಭಾಳ ಇಂಪಾರ್ಟೆಂಟ್ ಇದು. ಯಾಕಂದರೆ ಮಾರ್ಕಿಂಗ್ ಟೈಮಲ್ಲಿ ಪೈಥಾಗರಸ್ ಥಿಯರಮ್ ತುಂಬ ಯೂಸ್ ಆಗುತ್ತೆ.
ಮಾರ್ಕಿಂಗ್ ಆಗಿರ್ಬೋದು, ಸರ್ವೆ ಟೈಮಲ್ಲೆಲ್ಲ ತುಂಬ ಯೂಸ್ ಆಗುತ್ತೆ. ಈಗ ಹೆಂಗಪ್ಪ ಅಂದರೆ ನಾನು ಹೇಳಿದ್ನಲ್ಲ, ಹಿಂಗೆ ಲ್ಯಾಂಡ್ ಇರುತ್ತೆ, ನೀವು ಇಲ್ಲಿಂದ ಸರ್ವೆ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಈ ಡೈರೆಕ್ಷನ್ ಹೋಗ್ತಾ ಇರ್ತೀರಾ, ನಿಮಗೆ ಈ ಪಾಯಿಂಟ್ ಗೊತ್ತಿರಲ್ಲ, ನೀವೇನು ಮಾಡ್ತೀರಾ ಅವಾಗ ಮಾಡ್ತಾ 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 ಹಿಂಗೆ ಹೋಗ್ಬಿಡ್ತೀರಾ ಡೈರೆಕ್ಷನ್. ಅವಾಗ ಏನಾಗುತ್ತೆ, ಒಂದು ಜಮೀನ್ದಾರ್ ಏನಂತಾನೆ, ನಂದು ಇಲ್ಲಿ ಬರಲ್ಲ, ಇಲ್ಲಿ ಬರುತ್ತೆ, ಹೆಂಗೆ ಇಲ್ಲಿ ಬಂತು ಅಂತ ಕೇಳ್ತೀರಾ. ಬಟ್ ನಿಮಗೆ ಅದು ಗೊತ್ತಿಲ್ಲ, ಇದನ್ನ ಹಿಂಗೆ ಸ್ಟ್ರೈಟ್ ಹೋಗ್ಬೇಕಿತ್ತು ಅಂತ ಗೊತ್ತಿಲ್ಲ. ಬಟ್ ಮಾಡ್ಬಿಟ್ರಿ ನೀವು, ಇಲ್ಲ ಸರ್ ನೀವು ಹಿಂಗೆ ಬರ್ತಾ ಇದೆ ಅಂತ ಹೇಳ್ತೀರಾ. ಬಟ್ ರಿಯಲ್ ಈ ಅಪ್ಲಿಕೇಶನ್ ಬೇಸ್ಡ್ ಅಂದರೆ ಹಿಂಗೆ. ಈಗ ನೀವೇನು ಮಾಡ್ತೀರಾ, ಇಲ್ಲೊಂದು 3 ಹಾಕ್ತೀರಾ, ಇಲ್ಲೊಂದು 3 ಮೀಟ್ರ್ ಹಾಕ್ತೀರಾ, ಓಕೆನಾ, ಇಲ್ಲೊಂದು 4 ಮೀಟ್ರ್ ಹಾಕ್ತೀರಾ. ಇಲ್ಲಿ ಎಷ್ಟು ಬರಬೇಕು ಅವಾಗ? ಹಂಗಿದ್ರೆ ಕಮೆಂಟ್ ಮಾಡಿ. ನಿಮಗೆ ಪೈಥಾಗರಸ್ ಥಿಯರಮ್ ಅರ್ಥ ಆಗಿದ್ರೆ, ಈ ಫಾರ್ ಎಕ್ಸಾಂಪಲ್ ಇಲ್ಲಿ 3, 4 ಇಲ್ಲಿ ಎಷ್ಟು ಬರಬೇಕು ನಿಮಗೆ, ಅವಾಗ ನಿಮ್ಗೆ ಏನಾಗುತ್ತೆ, ಇಲ್ಲಿ 90 ಡಿಗ್ರಿ, ಅವಾಗ ನಿಮ್ಗೆ ಏನು ಸಿಗುತ್ತೆ, 90 ಡಿಗ್ರಿ ಸಿಗುತ್ತೆ, ಡೈರೆಕ್ಟ್ ಸ್ಟ್ರೈಟ್ ಆಗಿ ಇಲ್ಲಿ ಟಚ್ ಆಗ್ತಾರೆ. ಈ ಥರ ಅಪ್ಲಿಕೇಶನ್ ಬೇಸ್ನ ಇದಾಗಿರುತ್ತೆ, ಓಕೆನಾ. ಈಗ ನೀವು ಆಟೋಕ್ಯಾಡ್ ಅಂತ ಬಂದಾಗ ನಿಮಗೆ ನಿಯರ್ಲಿ 7 to 8 ಮಾರ್ಕ್ಸ್ ಪಕ್ಕ ನಿಮಗೆ ಬರ್ದಿಟ್ಕೊಂಬಿಡಿ. 7 to 8 ಮಾರ್ಕ್ಸ್ ತುಂಬ ಈಸಿ ಇರುತ್ತೆ. ಜಸ್ಟ್ ನೀವು ಕಮಾಂಡ್ಸ್ಗಳನ್ನ ನೀವು ಕಲ್ತ್ಕೊಂಡ್ರೆ, ನೀವು ಕಮಾಂಡ್ಸ್ಗಳು ಏನಿರುತ್ತಲ್ವಾ, ನೀವು ಕಮಾಂಡ್ಸ್ಗಳನ್ನು ಕಲ್ತ್ಕೊಬೇಕಷ್ಟೇ, ಮತ್ತೇನಿಲ್ಲ. ಕಮಾಂಡ್ಸ್ಗಳು ತುಂಬ ಈಸಿ ಇರ್ತವೆ, ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಯಾವ್ಯಾವ ಕಮಾಂಡ್ಸ್ ಓದಬೇಕು, ಯಾವ ಥರ ಓದಬೇಕು, ಇದನ್ನು ಹೆಂಗೆ ನೆನ್ಪಿಡ್ಕೊಬೇಕು ಅದನ್ನು ಸಮೇತ ಹೇಳ್ತೀನಿ, ಓಕೆನಾ. ನಿಮಗೆ ನೆಕ್ಸ್ಟ್ ಏನು ಕೇಳಿದ ನಾವು ಕಮೆಂಟ್ಸ್ ಆಯಿತಾ. ನೆಕ್ಸ್ಟ್ ಡ್ರಾ ಸಿಂಪಲ್ ಫಿಗರ್ಸ್. ಸಿಂಪಲ್ ಫಿಗರ್ಸ್ ಅಂತ ಹೇಳಿದಾಗ ನಿಮಗೆ ಏನಪ್ಪ ಅಂದರೆ, ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದೋ ಒಂದು ಈಗ ಮನೆ ನೋಡ್ತೀರಲ್ವಾ, ಮನೇನ ಮುಂದ್ಗಡೆಯಿಂದ ನಿಂತು ನೋಡಿದಾಗ ಹೆಂಗೆ ಕಾಣುತ್ತೆ, ಮೇಲಿಂದ ನೋಡಿದಾಗ ಹೆಂಗೆ ಕಾಣುತ್ತೆ, ಮನೇನ ಅರ್ಧ ಕಟ್ ಮಾಡಿ ನೋಡಿದಾಗ ಹೆಂಗೆ ಕಾಣುತ್ತೆ ಅಂದರೆ ಅದಕ್ಕೆ ಏನಂತಾರೆ, ಫ್ರಂಟ್ ವ್ಯೂ. ಫ್ರಂಟ್ ವ್ಯೂ ಆಗಿರ್ಬೋದು ನಿಮಗೆ. ಇಲ್ಲಿ ನೋಡಿ, ಈಗ ಇದು ಒಂದು ಐಸೋಮೆಟ್ರಿಕ್ ವ್ಯೂ ಅಲ್ವಾ, ಅಂದರೆ ಇದು 3D ವ್ಯೂ ಅಂತ ಹೇಳ್ತೀವಿ ಇದಕ್ಕೆ, ಓಕೆನಾ. 3D ವ್ಯೂ, ಇವೆಲ್ಲ 2D ವ್ಯೂ. ನಿಮಗೆ 2D ಆ್ಯಂಡ್ 3D ವ್ಯೂ ಇದರಲ್ಲಿ ತುಂಬ ಇಂಪಾರ್ಟೆಂಟು. ನೀವು ಇದ್ರ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಿ, ಯಾಕಂದರೆ ಇದರಲ್ಲಿ ಏನಿಲ್ಲ ಅಂದರೆ 1 ಮಾರ್ಕ್ಸ್ ಕೇಳ್ತಾನೆ, ಯಾಕಂದರೆ ಇದು ತುಂಬ ಇಂಪಾರ್ಟೆಂಟು. ನೀವು ಈಗ ಈ ಏನು ಫಿಗರ್ ಇದೆಯಲ್ವಾ, ಈ ಫಿಗರ್ನ ನೀನು ಫ್ರಂಟಿಂದ ನೋಡಿದ್ರೆ ಹೆಂಗೆ ಕಾಣುತ್ತೆ. ಈಗ ನೀವು ಟಾಪ್ ವ್ಯೂ ಅಂದರೆ ಇದು ಮೇಲಿಂದ ನೋಡಿದ್ದಾನೆ, ಅಂದರೆ ಮೇಲಿಂದ ನೋಡ್ತಾ ಇದ್ದಾನೆ, ನಿಮಗೆ ಮೇಲಿಂದ ನೋಡಿದ್ರೆ ಹೆಂಗೆ ಕಾಣುತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ನಿಮಗೆ ಏನೇನು ಕಾಣುತ್ತೆ ಮೇಲಿಂದ, ಈಗ ಫಾರ್ ಎಕ್ಸಾಂಪಲ್ ಈ ಪಿಕ್ಚರ್ ಏನಿದೆ ಅಲ್ವಾ, ಈ ಪಿಕ್ಚರ್ನ ಮೇಲಿಂದ ನೀವು ನೋಡಿದಾಗ ನಿಂಗೆ ಏನು ಕಾಣುತ್ತೆ, ಇಲ್ಲೊಂದು ಗೆರೆ ಕಾಣ್ತಾ, ಅಂದರೆ ಯಾವುದು, ಇದಿಷ್ಟು ಕಾಣ್ತಾ ನಿಂಗೆ, ಓಕೆನಾ. ನೆಕ್ಸ್ಟ್ ಏನು ಕಾಣುತ್ತೆ ನಿಂಗೆ, ಇದಿಷ್ಟು ಕಾಣ್ತಾ, ಇದಿಷ್ಟು ಬರ್ದೆ, ಇಲ್ಲೇನು ಮಾಡಿದ್ದಾರೆ, ಇದಿಷ್ಟು ಬರ್ದಿದಾರಲ್ವಾ, ಇದಿಷ್ಟು ಬರ್ದಿದ್ದಾರೆ. ಏನು ಸರ್ ಇದು ಡಾಟೆಡ್ ಲೈನ್ ಇಟ್ಟಿದಾರಲ್ವಾ, ಏನು ಡಾಟೆಡ್ ಲೈನು? ಡಾಟೆಡ್ ಲೈನ್ ಅಂದರೆ ಏನಂತಪ್ಪ ಅಂದರೆ, ಇಲ್ಲಿ ನೋಡಿ, ಇಲ್ಲೊಂದು ಹೋಲ್ ಇದೆ ಅಲ್ವಾ, ಇದು ಈ ಹೋಲ್ನ ರೆಪ್ರೆಸೆಂಟ್ ಮಾಡೋದು ಅಂದರೆ ನಿಮಗೆ ಅಲ್ಲಿ ಇದೆ ಅಂತ ಗೊತ್ತಿರತ್ತೆ, ಬಟ್ ಅದನ್ನು ನೀವು ರೆಪ್ರೆಸೆಂಟ್ ಮಾಡಬೇಕಂದ್ರೆ ಡಾಟೆಡ್ ಲೈನ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ. ನಿಮಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಡಾಟೆಡ್ ಲೈನ್ಸ್. ನಿಮ್ಗೆ ಇಲ್ಲೇ ಹೇಳ್ತೀನಿ, ಕಮೆಂಟ್ಸ್ ಎಲ್ಲ ನಿಮ್ಗೆ ಇಲ್ಲೇ ಹೇಳ್ತಾ ಇದ್ದೀನಿ, ನಾನು ಇಲ್ಲೇ ಹೇಳ್ತಾ ಇದ್ದೀನಿ. ಏನು ಹೇಳಿದೆ, ಲೈನ್ ಅಂತ ಹೇಳಿದೆ ಅಲ್ವಾ, ನೆಕ್ಸ್ಟ್ ಡಾಟೆಡ್ ಲೈನ್ ಅಂತ ಹೇಳಿದೆ, ಇದು ನೆನ್ಪಿಟ್ಕೊಳ್ಳಿ. ಇಲ್ಲ ಆಯ್ತಾ. ನೆಕ್ಸ್ಟ್ ನಿಮ್ಗಿದು ಟಾಪ್ ವ್ಯೂ ಗೊತ್ತಾಯ್ತು. ನೆಕ್ಸ್ಟ್ ಇನ್ನು ಫ್ರಂಟ್ ವ್ಯೂ ಅಂತ ಫ್ರಂಟ್ ವ್ಯೂ ನೋಡಿದಾಗ ಹೆಂಗಾಗತ್ತೆ, ಯಾಕೆ ಕಡೆಯಿಂದ ನೋಡ್ತಾ ಇರೋ ಫ್ರಂಟ್ ವ್ಯೂ, ಈ ಕಡೆಯಿಂದ ನೋಡಿದಾಗ ಹೆಂಗೆ ಕಾಣುತ್ತೆ ಅಂತ ಬಂದಾಗ ನಿಮ್ಗೇನು ಕಾಣುತ್ತೆ, ಫಸ್ಟ್ ಹಿಂಗೆ ಬಂದು ಕಾಣತ್ತಲ್ವಾ, ಅಂದರೆ ಹೆಂಗೆ ಹಿಂಗೆ ಬಂದು ಇದೆ ಅಲ್ವಾ, ಇವ್ರು ಬರ್ದಿರೋದು ಇಲ್ಲಿ ಬರ್ದಿದ್ದಾರೆ ನೋಡಿ, ಇದೆ ಅಲ್ವಾ ಬಂದಿರೋದು ಈ ಫ್ರಂಟ್ ವ್ಯೂ ಇಂದ. ಈಗ ನೀವು ಸೈಡ್ ವ್ಯೂ ಇಂದ ನೋಡಿದಾಗ ನಿಮ್ಗೆ ಏನು ಕಾಣುತ್ತೆ, ಇದು ಕಾಣತ್ತಲ್ವಾ, ಸೈಡ್ ವ್ಯೂ ಇಂದ ನೋಡಿದಾಗ, ಅಂದರೆ ಈ ಸಣ್ಣ ಬಾಕ್ಸ್ ಕಾಣ್ತು, ಈ ಸ್ಲೋಪ್ ಇರೋದು ಕಾಣ್ತು. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ, ಅದನ್ನು ನಿಮಗೆ ಕ್ಲೀನಾಗಿ ಗೊತ್ತಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಫಾರ್ ಎಕ್ಸಾಂಪಲ್ ಅದು ಟೆಕ್ಕೋರಿಗೆ ಗೊತ್ತಿರುತ್ತೆ, ನಾನ್ ಟೆಕ್ಕೋರಿಗೆ ಹೆಂಗೆ ಗೊತ್ತಿರುತ್ತೆ, ನಾನ್ ಟೆಕ್ಕೋರಿಗೆ ಅದ್ರ ಬಗ್ಗೆ ತಲೆ ಬಿಡೋದು ಗೊತ್ತಿರಲ್ವಾ ಅಲ್ವಾ. ಅದಕ್ಕೋಸ್ಕರ ನಾವೇನು ಮಾಡೋಣ ಅಂದರೆ, ನಿಮಗೆ ಬೇಸಿಕ್ಸ್ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆದರೆ ಸಾಕು. ನಿಮಗೆ ತುಂಬ ಇದರಲ್ಲಿ ನೀವು ಆಳವಾಗಿ ಹೋಗ್ಬೇಕು ಅಂತೇನಿಲ್ಲ, ನಿಮಗೆ ಬೇಕಾದ ಅಪ್ಲಿಕೇಶನ್ ಬೇಸ್ಡ್ ಅಷ್ಟು ನಿಮ್ಗೆ ಏನಿದೆ ಅನ್ನೋದು ನಿಮ್ಗೆ ಅರ್ಥ ಆದರೆ ಸಾಕು, ಓಕೆನಾ. ನಿಮ್ಗೆ ಇನ್ನೊಂದು ಫಿಗರ್ ತೋರಿಸ್ತೀನಿ ತಗೊಳ್ಳಿ. ಈ ಫಿಗರ್ಸ್ ಇದೆ. ಈಗ ಈ ಫಿಗರ್ಸ್ ಟಾಪ್ ವ್ಯೂ ಅಂತ ನೋಡಿದಾಗ ನಿಮಗೆ ಟಾಪ್ ವ್ಯೂ ನೋಡಿದಾಗ ಏನೇನು ಕಾಣುತ್ತೆ, ಈ ಲೈನ್ ಇಷ್ಟು ಕಾಣುತ್ತಲ್ವಾ ನಿಮಗೆ, ಆಮೇಲೆ ಇದಿಷ್ಟು ಕಾಣುತ್ತಲ್ವಾ ಈ ಪೋರ್ಷನ್ಸು, ಆಮೇಲೆ ಇದಿಷ್ಟು ಕಾಣುತ್ತೆ, ಆಮೇಲೆ ಈ ಹೋಲ್ ಕಾಣುತ್ತೆ, ಇದಿಷ್ಟು ಟಾಪ್ ವ್ಯೂ ಕಾಣುತ್ತೆ. ನೆಕ್ಸ್ಟ್ ಇನ್ ಸೈಡ್ ವ್ಯೂ ಅಂತ ನೋಡಿದಾಗ ಹಿಂಗೆ
ಇದಿಷ್ಟು ಕಾಣುತ್ತಾ. ಆಮೇಲೆ ಈ ಪೋರ್ಷನ್ ಏನಾಗತ್ತೆ, ಈ ರೌಂಡ್ ಪೋರ್ಷನ್ ಏನಾಗತ್ತೆ, ಇಲ್ಲಿ ಡಾಟೆಡ್ ಲೈನ್ಸ್ ಆಗಿ ಬರುತ್ತೆ. ಯಾಕಂದ್ರೆ ನೀವು ಅಂದ್ರೆ ಅಲ್ಲಿ ಇದೆ ಸಮ್ ಆಬ್ಜೆಕ್ಟ್ ಇದೆ, ಬಟ್ ಅದನ್ನ ನಿಮಗೆ ಡಾಟೆಡ್ ನಮಗೆ ಕಾಣ್ತಾ ಸೈಡ್ ವ್ಯೂ ಅಂತ ಕಾಣ್ತಿಲ್ಲ, ಬಟ್ ಅದನ್ನ ರೆಪ್ರೆಸೆಂಟ್ ಮಾಡೋ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಡಾಟೆಡ್ ಲೈನ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ, ಇದೊಂದು ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಟಾಪ್ ವ್ಯೂ ಆಯ್ತು, ಫ್ರಂಟ್ ವ್ಯೂ ಆಯ್ತು, ಇನ್ ಸೈಡ್ ವ್ಯೂ ಅಂತ ನೋಡಿದಾಗ ನಮಗೆ ಕಾಣೋದು ಅಷ್ಟು ಇಷ್ಟೇ ಕಾಣುತ್ತೆ. ಆಮೇಲೆ ಏನ್ ಕಾಣುತ್ತೆ ಇದರಲ್ಲಿ, ಈ ಡಾಟೆಡ್ ಲೈನ್ಸ್ ಅಂದ್ರೆ ಇಲ್ಲಿ ಮೇಲ್ಗಡೆ ಇರೋ ಏನು ಹೋಲ್ ಇದೆ ಅಲ್ವಾ, ಸರ್ಕಲ್ ಇದೆಯಲ್ಲ, ಅದು ಹಿಂಗ್ ನಮಗೆ ಡಾಟೆಡ್ ಲೈನ್ಸ್ ಅಲ್ಲಿ ಕಾಣುತ್ತೆ ಇಲ್ಲಿ. ಓಕೆನಾ, ಇದಿಷ್ಟು ಅರ್ಥ ಆಯ್ತಾ. ನೆಕ್ಸ್ಟ್ ನಿಮಗೆ ಆಮೇಲೆ ನೆಕ್ಸ್ಟ್ ಏನ್ ಕೇಳಿದ ನಾವ ನೆಕ್ಸ್ಟ್ ಏನ್ ಕೇಳಿದ ಒಂದು ನಿಮಿಷ. ಓಕೆ, ನೆಕ್ಸ್ಟ್ ಡ್ರಾಯಿಂಗ್ ಸಿಂಪಲ್ ಫಿಗರ್ಸ್ ಅನ್ನೋದು ಗೊತ್ತಾಯ್ತಾ. ನೆಕ್ಸ್ಟ್ ಟ್ರಯಾಂಗಲ್ಸ್ ಮತ್ತೆ ರೆಕ್ಟ್ಯಾಂಗಲ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಈಗ ನಿಮಗೆ ಹೇಳ್ತೀನಿ ಕೇಳಿ. ಈಗ ನೀವು ಯಾವುದೋ ಒಂದು ಸರ್ವೆ ಮಾಡಕ್ ಹೋದ್ರಿ ಅಂದ್ರೆ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಇರುತ್ತೆ, ಇಲ್ಲ ಸ್ಕ್ವೇರ್ ಶೇಪಲ್ಲಿ ಇರುತ್ತೆ ಅಲ್ವಾ, ಇವೆರಡು ಶೇಪಲ್ಲಿ ಇರುತ್ತೆ. ನಮ್ಗೆ ಯಾಕೆ ಸರ್ ಟ್ರಯಾಂಗಲ್ ಆಗಬೇಕು, ನಮ್ಗೆ ಟ್ರಯಾಂಗಲ್ ಉಪಯೋಗನಲ್ಲ, ಎಲ್ಲೂ ಟ್ರಯಾಂಗಲ್ ಶೇಪೇ ನಮ್ದು ಸೈಟೇ ಇಲ್ಲ ಅಂತ ಹೇಳಿದ್ರೆ ಯಾಕೆ ಟ್ರಯಾಂಗಲ್ ಬೇಕು ಅಂದಾಗ ನಿಮಗೆ ಮಿಡ್ ಪಾಯಿಂಟ್ ಗೊತ್ತಲ್ವಾ, ಇದು ಒಂದು ನಿಮಿಷ ನಿಮ್ಗೆ ಝೂಮ್ ಮಾಡೋಣ. ಟ್ರಯಾಂಗಲ್ ಇದೆ, ಇದಿಷ್ಟು 90 ಡಿಗ್ರಿ, ಇದು ಈ ಡಿಗ್ರಿ ಎಷ್ಟು ಬರುತ್ತೆ ಹೇಳಿ? 60 ಬರಂತಾ? ಇದು 60ನಾ? ಇದೆಷ್ಟು ಹೇಳಿ? ನಿಮ್ಗೆ ಅಲ್ಲೇ ಆನ್ಸರ್ ನಾನೇ ಕೊಟ್ಬಿಟ್ಟಿದ್ದೀನಿ ನಿಮ್ಗೆ ಡೈರೆಕ್ಟ್ ಆನ್ಸರ್ ನಾನೇ ಕೊಟ್ಬಿಟ್ಟಿದ್ದೀನಿ 60. ಅಂದ್ರೆ ನಿಮಗೆ ಆಂಗಲ್ಸ್ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಸರ್ವೇಂಗ್ ಹೋದಾಗ ಇದು ಎಲ್ಲಿ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ನಿಮಗೆ ಲೆವೆಲಿಂಗ್ ಅಂತ ಹೇಳಿ ಬರುತ್ತೆ ಸರ್ವೆಯಲ್ಲಿ ಲೆವೆಲಿಂಗ್ ಅಂತ ಬರುತ್ತೆ, ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನು ಲೆವೆಲಿಂಗ್ ಆಯ್ತಾ, ಲೆವೆಲಿಂಗ್ ಆದ್ಮೇಲೆ ಟೋಟಲ್ ಸ್ಟೇಷನ್ ಅನ್ನೋದು ಇಕ್ವಿಪ್ಮೆಂಟ್. ಅದು ಟೋಟಲ್ ಸ್ಟೇಷನ್ ಏನಿರುತ್ತಲ್ಲ ಅದೊಂದು ಇಕ್ವಿಪ್ಮೆಂಟ್ ಆಗಿರುತ್ತೆ. ಇದ್ರ ಬಗ್ಗೆನೂ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಓಕೆನಾ, ಇಲ್ಲೆಲ್ಲ ತುಂಬಾ ನೀವು ಸರ್ವೆ ಮಾಡಕ್ ಹೋದಾಗ ನಿಮಗೆ ಟ್ರಯಾಂಗಲ್ಸ್, ರೆಕ್ಟ್ಯಾಂಗಲ್, ಸ್ಕ್ವೇರ್ಸ್ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಿಮಗೆ ಮ್ಯಾಥ್ಸ್ ಅಲ್ಲಿ ಜಿಯೋಮೆಟ್ರಿ ಒಂದು ಸ್ವಲ್ಪ ಫೋಕಸ್ ಮಾಡಿ. ಜಿಯೋಮೆಟ್ರಿ ಏನಿದೆ ಅಲ್ವಾ ಅದಕ್ಕೆ ತುಂಬಾ ಫೋಕಸ್ ಮಾಡಿ. ಓಕೆನಾ, ತುಂಬಾ ಫೋಕಸ್ ಮಾಡಿ. ಯಾಕಂದ್ರೆ ನಿಮ್ಗೆ ಅಲ್ಲಿಂದ ನಿಯರ್ 40% ಇರೋದ್ರಿಂದ ನಿಮಗೆ ನಿಯರ್ಲಿ 10 to 12 ಮಾರ್ಕ್ಸ್ ನಿಮ್ಗೆ ಅಲ್ಲೇ ಕೇಳ್ತಾರೆ. ಯಾಕಂದ್ರೆ ಜಿಯೋಮೆಟ್ರಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸರ್ವೆಯಲ್ಲಿ ಜಿಯೋಮೆಟ್ರಿ ಏನಿರುತ್ತಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ಏನ್ ಕೇಳಿದ ನಾವ? ಓಕೆನಾ, ಟೆಕ್ಸ್ಟ್ ರೈಟಿಂಗ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವೀಗ ಎಲ್ಲ ಲ್ಯಾಂಡ್ ಎಲ್ಲ ಸರ್ವೆ ಮಾಡಿದ್ರ ಅಲ್ವಾ, ಈಗೆಲ್ಲ ನಾ ಹೇಳ್ದೆ ಅವಾಗ, ಈಗ ಒಂದು ಲ್ಯಾಂಡ್ ಇರುತ್ತೆ, ಇಲ್ಲೊಂದು ಹೈವೇ ಹೋಗ್ತಾ ಇದೆ ಅನ್ನೋದು ಇರುತ್ತೆ. ಈಗ ನಾನು ಹಿಂಗೆ ಪಿಕ್ಚರ್ ತಗೊಂಡು ಪ್ರಿಂಟ್ ಔಟ್ ತಗೊಂಡೋಗಿ ಮೇಲೆ ಅಧಿಕಾರಿಗಳಿಗೆ ನಾ ಕೊಡ್ತೀನಿ. ಏನ್ ಅರ್ಥ ಆಗುತ್ತೆ ಇದರಲ್ಲಿ? ನಂಗೆ ಏನೂ ಅರ್ಥ ಆಗಲ್ಲ. ಓಕೆನಾ, ಅದಕ್ಕೆ ನಾವೇನ್ ಮಾಡ್ತೀವಿ, ಆಟೋಕ್ಯಾಡ್ ಸಾಫ್ಟ್ವೇರ್ ಅಲ್ಲಿ ಟೆಕ್ಸ್ಟ್ ಅನ್ನೋದು ಇರುತ್ತೆ. ಟೆಕ್ಸ್ಟ್ ಅನ್ನೋದು ಇಲ್ಲಿ ನಾ ಬರ್ದಾಗ್ತೀನಿ. ಅಂದ್ರೆ ಇದು ರೋಡು, ಇದು ಲ್ಯಾಂಡ್, ಇಷ್ಟು ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಇಷ್ಟು ಡೈಮೆನ್ಷನ್ ಇದೆ. ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ಎಷ್ಟೋ ಸಮಥಿಂಗ್ 1.2 ಮೀಟರ್ ಇದೆ, ಇಲ್ಲಿಂದ ಇಲ್ಲಿಗೆ ಒಂದು 4.6 ಮೀಟರ್ ಇದೆ. ಓಕೆನಾ, ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ನಾನು ಯಾವಾಗಲೂ ಇಲ್ಲಿ ಯಾವುದೇ ಮೆಜರ್ಮೆಂಟ್ ಹೇಳೋ ಟೈಮಲ್ಲಿ ನಿಮಗೆ ಮೀಟರ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಇದೊಂದು ಚೆನ್ನಾಗಿ ನೆನ್ಪಿಡ್ಕೊಬೇಕು. ಯಾಕಂದ್ರೆ ನೀವು ಲ್ಯಾಂಡ್ ಸರ್ವೆ ಹೋದಾಗ ನೀವು ಒಂದು ಮೀಟ್ರಲ್ಲಿ ಯೂಸ್ ಮಾಡ್ತೀರಾ, ಏನ್ ಹೇಳಿ, ಮೀಟರಲ್ಲಿ ಯೂಸ್ ಮಾಡ್ತೀರಾ, ಇಲ್ಲ ಅಂದ್ರ MM ಅಲ್ಲಿ ಯೂಸ್ ಮಾಡ್ತೀರಾ. ನೀವು ಇಲ್ಲಿ ಫೀಟು, ಇಂಚು, ಇಲ್ಲ ಇಲ್ಲಿ ಫೀಟು ಇಂಚೆಲ್ಲ ಮರ್ತು ಬಿಡಿ. ನಿಮ್ಗೆ ಇಲ್ಲಿ ಫೀಟು ಇಂಚೆಲ್ಲ ನೀವು ಯೂಸೇ ಮಾಡಲ್ಲ. ಓಕೆನಾ, ನಿಮ್ಗೆ ಏನಿದ್ರು ಮೀಟ್ರು ಮತ್ತೆ MM. ಓಕೆ, ಇಷ್ಟೇ ನೀವು. ಆಮೇಲೆ ಕನ್ವರ್ಸೇಷನ್ ಎಲ್ಲ ನಿಮ್ಗೆ ಹೇಳ್ತೀನಿ ಒಂದು ನಿಮಿಷ, ಸಿಲೆಬಸ್ ಏನಿದೆ ನೋಡ್ಕೊಂಡು. ಓಕೆನಾ, ನೆಕ್ಸ್ಟ್ ಏನಿದೆ, ಇದಾಯ್ತಾ, ರೈಟಿಂಗ್ ಆಯ್ತಾ. ಹ್ಯಾಚಿಂಗ್ ಡೆವಲಪ್ಮೆಂಟ್. ಹ್ಯಾಚಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ನಿಮಗೆ ಯಾವುದೋ ಒಂದು ಸರ್ವೆ ಕೊಟ್ಟಿರ್ತಾರಲ್ಲ. ಫಾರ್ ಎಕ್ಸಾಂಪಲ್ ಈಗ ಲ್ಯಾಂಡ್ ಸರ್ವೆ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಇಲ್ಲಿಷ್ಟು ತೋಟ ಇದೆ, ಇದಿಷ್ಟು ಗದ್ದೆ ಇದೆ, ಇಲ್ಲೇನೋ ಸಮಥಿಂಗ್ ಮನೆಗಳಿದಾವೆ. ಇಲ್ಲಿ ನೀವು ಇದನ್ನ ಹೆಂಗ್ ಮಾಡ್ತೀರಾ? ಇಲ್ಲಿ ನೀವು ತಗೊಂಡೋಗಿ ಗಿಡ ನೆಡ್ತೀರಾ? ಇಲ್ಲಿ ನೀವು ನೆಡಕ್ಕಾಗಲ್ಲ. ಇಲ್ಲೇನೋ ಗದ್ದೆನ ಮಾಡಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಸಮ್ ಸಿಂಬಲ್ಸ್ ನ ಮಾಡೋದು. ಹೆಂಗಪ್ಪ ಅಂದ್ರೆ ಹಿಂಗಿದೆ ಅಲ್ವಾ, ಇದಕ್ಕೆ ನಾನೇನ್ ಮಾಡ್ತೀನಿ, ಡಬಲ್ ಲೈನ್ ಹಿಂಗ್ ಹಾಕ್ತಾ ಹೋಗ್ತೀನಿ. ಓಕೆನಾ, ಇಲ್ಲಿ ಏನ್ ಮಾಡ್ತೀನಿ, ಒಂದು ಬಾಕ್ಸ್ ಅಲ್ಲಿ ಡಬಲ್ ಲೈನ್ ಹಾಕ್ಬಿಟ್ಟು ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, ಇದಿಷ್ಟು ಏನಪ್ಪಾ ಅಂದ್ರೆ ಈಗ ತೋಟ ಅಂತ ಹೇಳಿ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಆಮೇಲೆ ಇಲ್ಲಿ ಡಾಟೆಡ್
ಹ್ಯಾಚಿಂಗ್ ಮಾಡ್ತೀನಿ. ಆಮೇಲೆ ಇಲ್ಲಿ ಬಾಕ್ಸ್ ಹಾಕ್ಬಿಟ್ಟು ನಾನು ಡಾಟ್ ಹ್ಯಾಚ್ ಮಾಡ್ತೀನಿ. ಇದರಲ್ಲಿ ಗದ್ದೆ ಅಂತೇಳಿ ನಾನು ಇದು ಮಾಡ್ತೀನಿ. ಆಮೇಲೆ ಇದು ಸಮಥಿಂಗ್, ಆಮೇಲೆ ಇನ್ನೊಂದು ಕಡೆ ಏನು ಮಾಡ್ತೀನಿ ನಾನು, ಸ್ಟಾರ್ ಹ್ಯಾಶ್ ಹಾಕ್ತೀನಿ. ಸಮಥಿಂಗ್ ಏನು ಹ್ಯಾಚಸ್ ಇರುತ್ತೋ ಹ್ಯಾಚಸ್ನಗಳು ಯೂಸ್ ಮಾಡ್ಬಿಟ್ಟು ನಾವು ರೆಪ್ರೆಸೆಂಟ್ ಮಾಡೋದು, ಅಂದರೆ ಏನು ಇದೆ ಅನ್ನೋದು ನಾವು ರೆಪ್ರೆಸೆಂಟ್ ಮಾಡೋದು. ಇಲ್ಲಿ ಹಾಗೆ ಹ್ಯಾಶಸ್ ಹಾಕ್ಬಿಟ್ಟು ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, ಇಲ್ಲಿ ಮನೆಗಳಿದ್ದಾವೆ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ ಅಷ್ಟೇ, ಮತ್ತೇನಿಲ್ಲ. ಓಕೆನಾ, ಹ್ಯಾಚಸ್ ಅಂದರೆ ಇದು. ನೆಕ್ಸ್ಟ್ ನಿಮ್ಗಿನ್ನು 2D ಮತ್ತು 3D. 2D ಮತ್ತು 3D ವೆರಿ 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 ಇಂಪಾರ್ಟೆಂಟ್. ನಿಮ್ಗೆ ಏನಿಲ್ಲ ಅಂದರೂ ಒಂದು ಮಾರ್ಕ್ಸ್ ಅಂತೂ ಕೇಳ್ತಾನೆ 2D ಅಥವಾ 3D. 2D ಅಂದರೆ ಏನಪ್ಪ ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಅದೇ ನಾ ಹೇಳಿದಾಗ, ಈಗ ನಿಮಗೆ ಇಲ್ಲೇನು ಈಗ ಈ ಫಿಗರ್ ನೋಡ್ತಾ ಇದ್ದೀರಲ್ವಾ, ಎಲ್ಲೋಯ್ತು ಇದು, ಬರ್ತಾ ಇಲ್ವಲ್ಲ, ಸರಿ ಹೋಗ್ಲಿ ಬಿಡಿ. ಇಲ್ಲೆಲ್ಲ ಇದೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಕೈಯಲ್ಲಿ ಫೋನ್ ಇದೆಯಲ್ಲ, ನೀವು ಅದು ಸೀದಾ ನೋಡ್ತಾ ಇದ್ದೀರಾ ಅಂದರೆ ಅದೇನಾಗತ್ತೆ, ನಿಮಗೆ ಫ್ರಂಟ್ ವ್ಯೂ ಆಗತ್ತೆ. ಹಾಂ, ಓಕೆ. ಒಂದೇ ನಿಮಿಷ, ಇದೊಂದು ಯಾಕೋ ಇದಾಗ್ತಾ ಇಲ್ಲ. ಓಕೆನಾ, ಈಗ ನಿಮಗೆ 2D ಮತ್ತು 3D ಹೇಳ್ಕೊಡ್ತೀನಿ. 2D ಹೆಂಗಪ್ಪ ಅಂದರೆ, ಈಗ ನಿಮ್ಮ ಫೋನ್ ನೋಡ್ತಾ ಇದ್ದೀರಲ್ವ, ಫೋನ್ ಈಗ ನೀವು ಫೋನ್ ನೋಡ್ತಾ ಇರೋದು ಹೆಂಗಪ್ಪ ಅಂದರೆ ಫ್ರಂಟ್ ವ್ಯೂ. ಅದು ನಿಮ್ಗೆ ಹೆಂಗೆ ಕಾಣುತ್ತೆ, ಈಗ ಒಂದು ಹಿಂಗೆ ಇಟ್ಕೊಂಡಿರ್ತೀರ ಅಲ್ವಾ, ಒಂದು ಹಿಂಗೆ ಇಟ್ಕೊಂಡಿರ್ತೀರ, ಇಲ್ಲ ಅಂದರೆ ಹಿಂಗೆ ಇಟ್ಕೊಂಡಿರ್ತಾರೆ, ಇದು ಫ್ರಂಟ್ ವ್ಯೂ. ಅಂದರೆ ಇದೇನಪ್ಪ ಅಂದರೆ ಜಸ್ಟ್ 2D ಅಷ್ಟೇ, ನಿಮ್ಗೆ ಏನಪ್ಪ 2D ಅಷ್ಟೇ ಕಾಣುತ್ತೆ. ಇಲ್ಲಿ ನಿಮಗೆ 3D ಹೆಂಗಪ್ಪ ಅಂದರೆ, ನೀವೀಗ ಫೋನನ್ನು ನೀವು ಹಿಂದ್ಗಡೆ ಎಲ್ಲ ಎಕ್ಸ್ಟೆಂಡ್ ಮಾಡ್ತೀರಾ, ಎಕ್ಸ್ಟೆಂಡ್ ಇರುತ್ತೆ ಅಂದರೆ ನಿಮಗೆ ಫುಲ್ ವ್ಯೂ ಅಲ್ಲಿ ಕಾಣುತ್ತೆ ನಿಮಗೆ. ಅದು ಫ್ರಂಟ್ ವ್ಯೂ ಆಗಿರ್ಬೋದು, ಟಾಪ್ ವ್ಯೂ ಆಗಿರ್ಬೋದು, ಸೈಡ್ ವ್ಯೂ, ಎಲ್ಲ ಥರ ವ್ಯೂ ಇಂದ ನಿಮಗೆ ಕಾಣುತ್ತೆ. ಓಕೆನಾ, 2D ಮತ್ತು 3D ಎಲಿಮೆಂಟ್ಸ್ ಆಗ ಎಕ್ಸ್ಟ್ರೂಷನ್, ಮಿರರ್ ಆಪ್ಷನ್, ಎಕ್ಸೆಟ್ರಾ. ಓಕೆನಾ, ಎಕ್ಸ್ಟ್ರೂಷನ್ ಅನ್ನೋದು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ 3D ಯಲ್ಲಿ ಯೂಸ್ ಮಾಡ್ತೀವಿ ಎಕ್ಸ್ಟ್ರೂಷನ್ ಅನ್ನೋದು. ಆಮೇಲೆ ಆಪರೇಷನ್ ಯೂಸಿಂಗ್ ಆಟೋಕ್ಯಾಡ್. ಇಲ್ಲಿ ನೋಡಿ, ಆಪರೇಷನ್ ಯೂಸಿಂಗ್ ಆಟೋಕ್ಯಾಡ್. ನಾ ಹೇಳ್ದಂಗೆ ಈ ಎಕ್ಸಾಮು ನಿಮಗೆ ಅಪ್ಲಿಕೇಶನ್ ಬೇಸ್ಡ್ ಆಗಿರುತ್ತೆ. ನೀವೇನೇ ಓದ್ತಾ ಇದ್ರು ಅದೇ ನಾ ಹೇಳಿದೆ. ಫಾರ್ ಎಕ್ಸಾಂಪಲ್, ಈಗ ನಾನು ಟ್ರಯಾಂಗಲ್ಸ್ ಬಗ್ಗೆ ಕಲಿತಾ ಇದ್ದೀನಿ ಅಂದ್ಕೊಳ್ಳಿ. ಟ್ರಯಾಂಗಲ್ಸ್ ಈಗ ಫಾರ್ ಎಕ್ಸಾಂಪಲ್ ಟ್ರಯಾಂಗಲ್ಸ್ ಅಂದರೆ ಇನ್ನರ್ ಆ್ಯಂಗಲ್ಸ್ ನಾ ಕಲಿತಾ ಇದ್ದೀನಿ. ಇದನ್ನ ನಾನು ಹೆಂಗೆ ಎಲ್ಲಿ ಅಪ್ಲೈ ಮಾಡ್ಬೋದು, ಲ್ಯಾಂಡ್ ಸರ್ವೇರ್ ಆದರೆ ಎಲ್ಲಿ ಅಪ್ಲೈ ಮಾಡ್ಬೋದು, ನೀವು ಅಲ್ಲಿ ಓದ್ತಾ ಇದ್ದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಹೆಂಗೆ ಅಂದರೆ ಯಾವ ಥರ ಈ ಎಕ್ಸಾಮ್ ಅಂದರೆ ಯಾವ ಥರ ಕೊಡ್ಬೋದು ನಿಮಗೆ, ಇದನ್ನೇ ಯಾಕೆ ಅವ್ನು ಕೊಡಬೇಕು, ಇದನ್ನ ಯಾಕೆ ಕೊಡಬಾರ್ದು ಅನ್ನೋದು ನಿಮಗೆ ಅಲ್ಲಿ ಅರ್ಥ ಆಗುತ್ತೆ. ಅಂದರೆ ಈ ಎಕ್ಸಾಮ್ ಏನಿರುತ್ತಲ್ವ, ಅಪ್ಲಿಕೇಶನ್ ಬೇಸ್ಡ್ ಆಗಿರುತ್ತೆ. ನೀವು ಯಾವಾಗ ನೀವು ಓದಿದ್ದನ್ನ ರಿಯಲ್ ಲೈಫಲ್ಲಿ ನೀವು ಅಪ್ಲೈ ಮಾಡ್ತಾ ಹೋಗ್ತಿರಲ್ಲ, ಅವಾಗ ನಿಮಗೆ ಗೊತ್ತಾಗತ್ತೆ ನಾವು ಏನು ಓದಬೇಕು, ಏನು ಓದಬಾರ್ದು ಅಂತೇಳಿ. ಓಕೆನಾ, ನಿಮಗೆ ಆಮೇಲೆ ವರ್ಕಿಂಗ್ ವಿತ್ DXF ಫೈಲ್ಸ್, ಇನ್ಪುಟ್, ಎಕ್ಸ್ಪೋರ್ಟ್ ಆ್ಯಂಡ್ ಎಡಿಟಿಂಗ್ ಆಫ್ ದಿ ಕ್ಯಾಡಸ್ಟ್ರಲ್ DXF ಡೇಟಾ ಇನ್ ಆಟೋಕ್ಯಾಡ್. ಓಕೆನಾ, ನೀವು ಹೆಂಗಪ್ಪ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಬೇರೆ ಯಾರು ಮಾಡಿರ್ತಾರೆ, ನಿಮ್ಮ ಕೊಲೀಗು ಒಂದು ಸ್ವಲ್ಪ ವರ್ಕ್ ಮಾಡಿರ್ತಾರೆ, ನೀವು ಅದನ್ನು ಅವ್ರ ಕಂಪ್ಯೂಟರಲ್ಲಿ ಮಾಡೋಕ್ಕಾಗತ್ತಾ, ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಆ ಫೈಲ್ನ ಅವ್ರು ಸೆಂಡ್ ಮಾಡಿದಾಗ ನಿಮಗೆ ಯಾವುದೇ ಕಂಪ್ಯೂಟ್ರಲ್ಲಾದರೂ ಆಗಿರ್ಬೋದು, ನಿಮಗೆ ಆಟೋಕ್ಯಾಡ್ ಯಾವುದೇ ಥರದ ವರ್ಷನ್ ಆಗಿರ್ಬೋದು, ಅಂದರೆ 2003 ಇಂದ ಹಿಡಿದು 2027 ತನಕ ಏನೇನು ವರ್ಷನ್ ಇರ್ತಾವಲ್ಲ, ಎಲ್ಲ ವರ್ಷನಲ್ಲೂ ವರ್ಕ್ ಮಾಡೋಂಗಿರಬೇಕು. ಇದೇನು ಡೈರೆಕ್ಟಾಗಿ ಇದೆ, ಏನು ಶಾರ್ಟ್ಕಟ್ಸ್ ಏನು ತುಂಬ ಏನಿಲ್ವಾ. ಅಂದರೆ ಶಾರ್ಟ್ಕಟ್ ಕೀಸ್ ಯಾಕಪ್ಪ ಅಂದರೆ, ನೀವೀಗ ಯಾವುದೋ ಒಂದು ಲ್ಯಾಂಡ್ನ ಇದು ಮಾಡಬೇಕು ಅಂದರೆ, ಈಗ ಇದನ್ನ ಹಾಕಬೇಕಂದ್ರೆ ಫಾರ್ ಎಕ್ಸಾಂಪಲ್ ಇದಿಷ್ಟು ಮೆಜರ್ಮೆಂಟ್ ಮಾಡಬೇಕು, ಇದಕ್ಕೆ ಏನಂತಾರೆ ಡೈಮೆನ್ಷನ್ ಅಂತಾರೆ. ಈಗ ಲೈನ್ ಹಾಕಬೇಕು, ಇದಕ್ಕೆ ಲೈನ್ ಅಂತಾರೆ, ಡೈರೆಕ್ಟ್ ಇದೆ ಲೈನ್ ಅಂತ ಇದೆ, ಕನ್ಸ್ಟ್ರಕ್ಷನ್ ಲೈನ್ ಅಂತ ಇದೆ, ಪಾಲಿಲೈನ್ ಅಂತ ಇದೆ, ಪಾಲಿಗಾನ್ ಅಂತ ಇದೆ, ರೆಕ್ಟ್ಯಾಂಗಲ್ ಅಂತ ಇದೆ. ಹೇಳ್ದಲ್ಲ, ರೆಕ್ಟ್ಯಾಂಗಲ್ ಅಂತ ಹೇಳಿದೆ, ಅವಾಗ ಆರ್ಕ್ ಅಂತ ಹೇಳಿದೆ, ಸರ್ಕಲ್ ಅಂತ ಹೇಳಿದೆ. ಸರ್ಕಲ್ ಯಾಕೆ ಇಂಪಾರ್ಟೆಂಟು, ರಿವಿಷನ್ ಕ್ಲೌಡ್ ಅಂತ ಇರುತ್ತೆ, SP ಲೈನ್ ಅಂತ, ಎಲಿಪ್ಸ್ ಅಂತ ಇರುತ್ತೆ, ಪಾಯಿಂಟ್, ಹ್ಯಾಚು, ಗ್ರೇಡಿಯಂಟ್ ಇಲ್ಲಿ ಮೆನ್ಷನ್ ಮಾಡಿದ್ದು ನೋಡಿ. ಹ್ಯಾಚ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಫಾರ್ ಎಕ್ಸಾಂಪಲ್ ಈ ಲ್ಯಾಂಡ್ ಇದೆ, ಈ ಲ್ಯಾಂಡನ್ನು ನಾನು ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಸುಮ್ಮನೆ ಒಂದು ಲೈನ್ ಹಾಕ್ಬಿಟ್ಟು ಹಿಂಗೆ ಕೊಡೋಕ್ಕಾಗತ್ತಾ, ಇಲ್ಲ. ಅದಕ್ಕೋಸ್ಕರ ಹ್ಯಾಚಿಂಗ್ ಅನ್ನೋದು ಯೂಸ್ ಮಾಡ್ತೀವಿ. ಆಮೇಲೆ ಗ್ರೇಡಿಯಂಟ್ ಆಗಿರ್ಬೋದು, ರೀಜನ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು. ಟೇಬಲ್ ಹೆಂಗಪ್ಪ ಅಂದರೆ, ನೀವೆಲ್ಲ ಹಾಕಿರ್ತೀರ, ನೀವು ಒಂದು ಟೇಬಲ್ ಹಾಕ್ಬಿಟ್ಟು ನೋಟ್ ಮಾಡಿಕೊಡೋದು, ಸೀರಿಯಲ್ ನಂಬರು, ನೇಮು, ಸೀರಿಯಲ್ ಏನು ಬೇಕು ಆ ಥರ.
ನೆಕ್ಸ್ಟ್ ಮಲ್ಟಿ ಲೈನ್ ಆಗಿರ್ಬೋದು, ಪಾಯಿಂಟ್ ಸ್ಟೈಲ್ ಆಗಿರ್ಬೋದು, ಎರೇಸ್ ಆಗಿರ್ಬೋದು, ಕಾಪಿ ಆಗಿರ್ಬೋದು, ಇದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಕಾಪಿ ಪೇಸ್ಟು ಇವೆಲ್ಲ ಅಂದರೆ ಬೇಸಿಕ್ ನಾವು ಏನು ಎಕ್ಸೆಲಲ್ಲಿ ಯೂಸ್ ಮಾಡ್ತೀವಲ್ಲ, ಒಂದು ಸ್ವಲ್ಪ ಕಮಾಂಡ್ಸ್ ಇಲ್ಲೂ ಇದ್ದಾವೆ. ಓಕೆನಾ, ಇಲ್ಲಿ ಎಕ್ಸ್ಟ್ರಾ ಇದ್ದಾವೆ, ಅಲ್ಲಿಗಿಂತ ಇಲ್ಲಿ ಎಕ್ಸ್ಟ್ರಾ ಇದಾವೆ. ಅದೇ ಒಂದು ಸ್ವಲ್ಪ ಡಿಫ್ರೆಂಟ್, ಇದೇ ಒಂದು ಸ್ವಲ್ಪ ಡಿಫ್ರೆಂಟ್. ಕಾಪಿ ಪೇಸ್ಟ್ ಇವೆಲ್ಲ, ಕಟ್ಟು ಪೇಸ್ಟ್ ಇವೆಲ್ಲ ಕಾಮನ್ ಆಗಿದ್ದಾವೆ. ಓಕೆನಾ, ನೆಕ್ಸ್ಟ್ ಮಿರರ್ ಇದರಲ್ಲಿ ಕೇಳಿದಾನೆ, ಇದರಲ್ಲಿ ಸಿಲೆಬಸ್ಸಲ್ಲಿ ಕೇಳಿದಾನವ ಮಿರರ್ ಏನು ಅಂತ ಹೇಳಿ ಕೇಳಿದಾನವ. ಮಿರರ್ ಅಂತ ಹೇಳಿ ಕೇಳಿದಾನಲ್ವಾ. ಮಿರರ್ ಅಂದ್ರೆ ಏನಪ್ಪಾ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಈಗ ನೀವು ಯಾವುದೋ ಒಂದು ಶೀಟಲ್ಲಿ ನಾ ಏನೋ ಬರ್ದು ಹಾಕ್ತೀನಿ, ಬರ್ದು ಮಿರರ್ ಮುಂದೆ ಹಿಡಿದಾಗ ಏನಾಗತ್ತೆ, ಅದ್ರ ಅಪೋಸಿಟ್ ತೋರ್ಸತ್ತಲ್ವಾ. ಸೇಮ್ ಅದೇ ತರನೇ ಈಗ ಯಾವುದೋ ಇಲ್ಲೊಂದು ಮನೆ ಏನೋ ಚಿತ್ರ ಬಿಡಿಸ್ತೀನಿ, ಮನೆ ಬಿಡಿಸ್ತೀನಿ, ಇದನ್ನ ಉಲ್ಟಾ ನನಗೆ ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಇದು ಇಲ್ಲಿ ಬಿಡಿಸ್ತೇನೆ ಅಂದ್ರೆ, ನಾ ಇದನ್ನ ಈ ಫುಲ್ ಇಮೇಜ್ನ ನಾ ಮಿರರ್ ಮಾಡಿದಾಗ ಏನಾಗತ್ತೆ, ಅವಾಗ ನನಗೆ ಫುಲ್ ಇಮೇಜ್ನ ನಾ ಮಿರರ್ ಮಾಡಿದಾಗ ಏನಾಗತ್ತೆ ಹೇಳಿ, ಇಲ್ಲಿ ಬಂದಿದೆ, ನಾ ಮಿರರ್ ಮಾಡ್ತೀನಿ, ಅವಾಗ ಏನಾಗುತ್ತೆ, ಈ ಇಮೇಜ್ ಇಲ್ಲಿ ಬರುತ್ತೆ, ಈ ತರ ಬರುತ್ತಲ್ವಾ, ಇದೇ ಮಿರರ್ ಅಂತ ಹೇಳಿ ಕರಿತೀವಿ ಅಷ್ಟೇ, ಮತ್ತೇನಿಲ್ಲ. ಆಮೇಲೆ ನೆಕ್ಸ್ಟ್ ಮಿರರ್ ಆಗಿದೆ, ಆಫ್ಸೆಟ್ ಆಗಿದೆ, ಆರೋ ಆಗಿದೆ. ನೆಕ್ಸ್ಟ್ ರೊಟೇಟ್, ಸ್ಕೇಲು, ಸ್ಟ್ರೆಚ್, ಟ್ರಿಮ್, ಎಕ್ಸ್ಟೆಂಡು, ಬ್ರೇಕು, ಜಾಯ್ನು, ಕ್ಯಾಂಫೋ, ಫಿಲ್ಲರ್, ಎಕ್ಸ್ಪ್ಲೋರ್. ನೆಕ್ಸ್ಟ್ ಡಿಸ್ಟೆನ್ಸ್. ಇವನ್ನೆಲ್ಲ ನೀವೇನು ಮಾಡಬೇಕು, ಫಸ್ಟ್ ನೀವು ಶಾರ್ಟ್ಕಟ್ನ, ಈಗ ಫಾರ್ ಎಕ್ಸಾಂಪಲ್ ಮೂವ್ ಅಂತ ಇದೆ, ಏನಪ್ಪ ಅಂದ್ರೆ ಶಾರ್ಟ್ಕಟ್ ಎಂ ಅಂತ ನೀವು ಕೀಬೋರ್ಡಲ್ಲಿ ಎಮ್ ಅಂತ ನೋಡಿದ್ರೆ, ಮೂವ್ ಅಂತ ಎಂಟರ್ನ ಒತ್ತಿದ್ರೆ ನೀವು ಅಲ್ಲಿ ಮೂವ್ ಅಂತ ಬರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವೇನೋ ಲ್ಯಾಂಡ್ ಇರುತ್ತೆ, ಇದನ್ನ ನಾವು ಮೂವ್ ಮಾಡ್ಕೊಬೇಕು ಅಂದ್ರೆ ಸ್ಕ್ರೀನ್ ಸ್ವಲ್ಪ ಮೂವ್ ಮಾಡ್ಕೊಬೇಕು. ಈಗ ಯಾವುದೋ ಇದ್ರ ಒಳಗೆ ನೀವು ಲ್ಯಾಂಡಾ, ಈಗ ನೀವು ಇಲ್ಲಿ ಲೈನ್ ಹಾಕಿರ್ತಾರ, ಇಲ್ಲಿ ಏನಪ್ಪಾ ಅಂದ್ರೆ, ಇಲ್ಲಿ ನಾ ಹೇಳ್ದಲ್ಲ, ಇಲ್ಲಿ ತೋಟ ಇರುತ್ತೆ, ಗದ್ದೆ ಇರುತ್ತೆ, ಇಲ್ಲೇನೋ ಮನೆ ಇರುತ್ತೆ. ಓಕೆನಾ, ಇಲ್ದಿರೋದನ್ನ ನಾನು ಇಲ್ಲಿ ಫಸ್ಟ್ ಮಾಡ್ಬಿಟ್ಟಿದ್ದೀನಿ, ಬಟ್ ಆಮೇಲೆ ಹೇಳ್ತಾರೆ ಇಲ್ಲಿ ಬರಲ್ಲ, ಇದು ಇಲ್ಲಿ ಬರುತ್ತೆ, ಕ್ಲೈಂಟ್ಸ್ ಹೇಳ್ತಾರೆ. ನಾವಾಗ ನೀವೇನ್ ಮಾಡ್ಬೋದು, ಇಲ್ಲಿರೋದನ್ನ ಮೂವ್ ಆಪ್ಷನ್ ತಗೊಂಡ್ಬಿಟ್ಟು ಇಲ್ಲಿಗೆ ನೀವು ಮೂವ್ ಮಾಡ್ಕೊಬೋದು, ಈ ತರ ಆಗಿರ್ಬೋದು. ಆಮೇಲೆ ನಿಮಗೆ ಕಾಮನ್ ಕಮೆಂಟ್ಸ್ ಇದ್ರಲ್ಲಿ ಏನಪ್ಪಾ ಅಂದ್ರೆ, ನಿಮಗೆ ನೀವೇನ್ ಕಲಿಬೇಕು ಅನ್ನೋದ್ರೆ ಈ ಶಾರ್ಟ್ ಕಟ್ ನ ಕಲಿಬೇಕು. ಮೂವ್ ಅಂತ ಹೇಳಿದ್ರೆ ಪಟ್ಟ ಅಂತ ಬಂದ್ಬಿಡ್ಬೇಕು. ಈಗ ಲೈನ್ ಅಂತ ಹೇಳಿದ್ರೆ ಎಲ್ ಅಂತ ಬಂದ್ಬಿಡ್ಬೇಕು, ರೊಟೇಟ್ ಅಂತ ಹೇಳಿದ್ರೆ ಆರ್ ಅಂತ ಬಂದ್ಬಿಡ್ಬೇಕು, ಸ್ಕೇಲ್ ಅಂತ ಹೇಳಿದ್ರೆ SSC ಅಂತ ಬರ್ಬೇಕು, ಸ್ಟ್ರೆಚ್ ಅಂತ ಹೇಳಿದ್ರೆ S ಅಂತ ಬರ್ಬಿಡ್ಬೇಕು. ಈ ತರ ನೀವು ಕಲಿಬೇಕೀಗ. ಇಷ್ಟು ಬಹಳ ಇಂಪಾರ್ಟೆಂಟ್. ಈಗ ಈ ತರ ಶಾರ್ಟ್ ಕಟ್ ನ ನೀವು ಇಲ್ಲಿರೋದನ್ನೇ ಕಲ್ಕೊಳ್ಳಿ. ಫಸ್ಟ್ ಇಲ್ಲೇನು 34 ಇದಾವಲ್ಲ, ಇಷ್ಟು ಫುಲ್ ನಿಮಗೆ ಬರಬೇಕು. ಯಾಕಂದ್ರೆ ಇದು ಬೇಸಿಕ್ ಅಂದ್ರೆ ಬೇಸಿಕ್. ಈ ಬೇಸಿಕ್ ನಿಮಗೆ ಅರ್ಥ ಆಯ್ತು ಅಂದ್ರೆ ನಿಮಗೆ, ಯಾಕಂದ್ರೆ ನಿಮಗೆ ಡೈರೆಕ್ಟ್ ನಾನು ಕ್ಯಾಡಲ್ಲಿ ತೋರಿಸ್ಬೋದು. ನಿಮ್ ಕ್ಯಾಡಲ್ಲಿ ತೋರಿಸಿದ್ರೆ ಏನಾಗತ್ತೆ ಅಂದ್ರೆ ನಿಮಗೆ ಅರ್ಥ ಆಗಲ್ಲ, ನಿಮಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಯಾಕಂದ್ರೆ ನಿಮಗೆ ವಿತೌಟ್ ಕಮಾಂಡ್ಸ್ ಅಲ್ಲಿ ಏನಿದೆ ಅಲ್ವಾ, ವಿತೌಟ್ ಕಮಾಂಡ್ಸ್ ನಿಮ್ಗೆ ನಾವು ಏನೇ ಹೇಳಿದ್ರು ಅರ್ಥ ಆಗಲ್ಲ. ಯಾಕಂದ್ರೆ ನಿಮ್ಗೆ ನಾ ಕಾಪಿ ಮಾಡಿ ನಂಗೆ ಗೊತ್ತಿರತ್ತೆ ನಾನು ಏನೇನ್ ಮಾಡ್ತೀನಿ ಅಂತ. ನಾನು ಲೈನ್ ಇರತ್ತೆ, ನಾನು ಮೂವ್ ಮಾಡ್ಬಿಡ್ತೀನಿ ತಕ್ಷಣ, ನಿಮ್ಗೇನು ಗೊತ್ತಾಗಲ್ಲ, ನಾ ಕಮೆಂಟ್ಸೇ ಹೇಳಲ್ಲ. ಅದಕ್ಕೋಸ್ಕರ ನಿಮಗೆ ಫಸ್ಟ್ ಕಮೆಂಟ್ಸ್ ನ ಜಸ್ಟ್ ಶಾರ್ಟ್ ಕಟ್ಸ್ ಇಷ್ಟೇ, SSC, S, TR, ಎಕ್ಸ್ಟೆಂಡು, BR, J, CH, F, X, D, ಈ ತರ ನೀವು ಶಾರ್ಟ್ ಕಟ್ಸ್ನ ಏನು ಈ 34 ಫಸ್ಟ್ 34 ಕಲ್ಕೊಂಬಿಡಿ. ಓಕೆನಾ, ತುಂಬಾ ಈಸಿ ಆಗುತ್ತೆ, ಏನು ಪಟ ಬರುತ್ತೆ. ಓಕೆನಾ, ನೆಕ್ಸ್ಟ್ ಕಾಮನ್ ಕಮೆಂಟ್ಸ್ ಅಂತ ಬಂದಾಗ ಕಲರ್ ಆಗಿರ್ಬೋದು, ಡೋನಟ್ ಆಗಿರ್ಬೋದು, ಲೇಯರ್ಸ್ ಆಗಿರ್ಬೋದು, ಲೀಡರ್ ಆಗಿರ್ಬೋದು, ಮ್ಯಾಚ್ ಪ್ರಾಪರ್ಟಿ ಆಗಿರ್ಬೋದು, ಮೆಜರ್ ಆಗಿರ್ಬೋದು, ಲೈನ್ ಟೈಪ್ ಆಗಿರ್ಬೋದು, ಬೌಂಡ್ರಿ ಆಗಿರ್ಬೋದು, ಡಿವೈಡ್ ಆಗಿರ್ಬೋದು, ಈ ತರ. ನೆಕ್ಸ್ಟ್ ಇನ್ಸರ್ಟ್ ಬ್ಲಾಕ್ ಆಗಿರ್ಬೋದು, ಏರಿಯಾ ಆಗಿರ್ಬೋದು, ಆಪ್ಷನ್ ಆಗಿರ್ಬೋದು. ಓಕೆನಾ, ನೆಕ್ಸ್ಟ್ ಡೈಮೆನ್ಷನ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಅದೇ ಏನಲ್ಲ, ಈಗ ಇದಿಷ್ಟು ಏರಿಯಾ ಇದೆ, ಈಗ ಏರಿಯಾನ ಇದಿಷ್ಟು ಎಷ್ಟಿದೆ ನೀನು ಲೆಂತ್ ಮಾಡಬೇಕು ಅಂದ್ರೆ, ಮೆಜರ್ಮೆಂಟ್ ಮಾಡಬೇಕು ಅಂದ್ರೆ ನೀನು ಡೈಮೆನ್ಷನ್ ಹೋಗಿ ನೀನು ಅಲ್ಲಿ ಮೆಜರ್ಮೆಂಟ್ ಮಾಡ್ಬೋದು. ಇನ್ ಟರ್ಮ್ಸ್ ಆಫ್ ನೀನು ಮೀಟರ್ಸ್ ಅಲ್ಲಿ ಮಾಡ್ಬೋದು, ಇಲ್ಲ ಫೀಟ್ ಅಲ್ಲೂ ಮಾಡ್ಬೋದು. ಬಟ್ ಇಲ್ಲಿ ಯಾರು ಫೀಟ್ ಯೂಸ್ ಇಂಜಿನಿಯರಿಂಗ್ಸ್ ಅಲ್ಲಿ ಫೀಟ್ ನ ಯೂಸ್ ಮಾಡಲ್ಲ, ಒಂದು ಯೂಸ್ ಮಾಡ್ತಾರೆ, ಇಲ್ಲಾಂದ್ರೆ ಮೀಟರ್ ಯೂಸ್ ಮಾಡ್ತಾರೆ. ಓಕೆನಾ, ನೆಕ್ಸ್ಟ್ ಅಲೈನ್ಡ್ ಆಗಿರ್ಬೋದು, ಆರ್ಕ್ ಲೆಂತ್ ಆಗಿರ್ಬೋದು, ಇಷ್ಟು ಕಮೆಂಟ್ಸ್ ನ ಬರ್ಕೊಳ್ಳಿ. ಡೈಲಿ ಬಾಯಟ್ ಹೊಡಿಬೇಕು ಅಷ್ಟೇ. ಇದು ಬಾಯಟ್ ಹೊಡಿತಿರೋ ಅರ್ಥ ಮಾಡ್ಕೊಂಡು ನೀವು ಹೆಂಗ್ ಶಾರ್ಟ್ ಕಟ್ ನೆನ್ಪಿಟ್ಕೊಂಡ್ರೆ ಅದು ನಿಮಗೆ ಬಿಟ್ಟಿದ್ದು. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾವು ವರ್ಕ್ ಮಾಡ್ತಾ ಇದೀನಿ ಅಂದ್ರೆ, ನಾವು ಬೇಸ್ಡ್ ಆನ್ ಅಂದ್ರೆ ಯಾವ ತರ ವರ್ಕ್ ಇದೆ ಅನ್ನೋದ್ ಮೇಲೆ ನಾನು ಶಾರ್ಟ್ ಕಟ್ಸ್ ನಮ್ಮ ಇದು ಮಾಡ್ತೀವಿ. ಹೆಂಗಪ್ಪ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಇದೆ, ನನಗೆ ಗೊತ್ತಾಗ್ಬಿಡತ್ತೆ, ಓಕೆ ಲ್ಯಾಂಡ್ ಈಗ ನಾನು ರೆಕ್ಟ್ಯಾಂಗಲ್ ಅಲ್ಲಿ ಇದೆಯೋ ಅಥವಾ ಸ್ಕ್ವೇರ್ ಅಲ್ಲಿ ಇದೆಯೋ ಅಂತ ಹೇಳಿ ಫಸ್ಟ್ ಚೆಕ್ ಮಾಡ್ಕೊಬೇಕು. ಅಂದ್ರೆ ನಿಮಗೆ ಗೊತ್ತಾಗತ್ತಲ್ಲ, ನಾನು ಮೆಜರ್ಮೆಂಟ್ ಅಲ್ಲಿ ನಿಮಗೆ ಗೊತ್ತಾಗ, ಈಗ 1 ಮೀಟರ್ ಇದೆ, ಇಲ್ಲೊಂದು 1 ಮೀಟರ್, ಇಲ್ಲಿ 2 ಮೀಟರ್ ಇದೆ, ಇಲ್ಲಿ 1 ಮೀಟರ್ ಇದೆ. ನಿಮಗೆ ಏನಾಯ್ತು, ಈಗ ರೆಕ್ಟ್ಯಾಂಗಲ್ ಆಯ್ತಲ್ವಾ. ಅದೇ ನಾನು ಈಗ 1 ಮೀಟರ್ ಇಂಟು 1 ಮೀಟರ್ ಇಂಟು 1 ಮೀಟರ್ ಇಂಟು 1 ಮೀಟರ್ ಅಂತ ನಿಮ್ಗೆ ಕೊಟ್ಟೆ ಅಂದ್ರೆ ನಿಮಗೆ ಸ್ಕ್ವೇರ್ ಅಂತ ಗೊತ್ತಾಗ್ಬಿಟ್ಟೆ. ಅಲ್ಲಿ ನೀವು ಏನ್ ಮಾಡ್ತೀರಾ, ಅವಾಗ ಡೈರೆಕ್ಟ್ ಆಪ್ಷನ್ ನೀನು ರೆಕ್ಟಾಂಗಲ್ ಆಪ್ಷನ್ ಇದೆಯಾ, REC ಅಂತ ಹೊಡಿತೀಯಾ, ನೀವು ಎಷ್ಟು ಮೆಜರ್ಮೆಂಟ್ ಇದೆ 1 ಮೀಟರ್ ಇಂಟು 2 ಮೀಟರ್ ಅಂತ ಮೆಜರ್ಮೆಂಟ್ ಕೊಡ್ತೀವಿ, ಫಿನಿಶ್
ಮುಗೀತು. ಆಮೇಲೆ ನೆಕ್ಸ್ಟ್ ಕಂಟ್ರೋಲ್ ಕೀಸ್ ಅಂತ ಬಂದಾಗ ನಿಮಗೆ ಅಂದ್ರೆ ಕಂಟ್ರೋಲ್ ಕೀಸ್ ಏನಪ್ಪಾ ಅಂದ್ರೆ ಈಗ ನ್ಯೂ ಪೇಜ್ ಬೇಕು ಅಂದ್ರೆ ನಾನೀಗ ಇದೆಲ್ಲ ಈ ವರ್ಕ್ ಎಲ್ಲ ಮುಗೀತು, ನಂಗೆ ಲ್ಯಾಂಡ್ ಸರ್ವೆ ಮುಗೀತು, ನೆಕ್ಸ್ಟ್ ಬೇರೆ ಯಾವುದೋ ಇನ್ನೊಂದು ಬೇರೆ ಕಡೆ ಇದೆ, ಬೇರೆ ಕಡೆ ಗೌರ್ಮೆಂಟ್ ಸರ್ವೆ ಏನೋ ಇದೆ, ಅದಕ್ಕೆ ಬೇಕಾದ್ರೆ ನಾನು ನ್ಯೂ ಕಂಟ್ರೋಲ್+N ಅಂತ ಹೊಡಿತೀನಿ, ಓಪನ್ ಅಂತ ಕಂಟ್ರೋಲ್+O, ಪ್ಲಾಟ್ ಅಂತ ಬಂದಾಗ ಕಂಟ್ರೋಲ್+P, ಸೇವ್ ಅಂತ ಬಂದಾಗ ಕಂಟ್ರೋಲ್+S ಆಗಿರ್ಬೋದು. ಇವೆಲ್ಲ ನಾರ್ಮಲ್ ಎಕ್ಸೆಲ್ ಅಲ್ಲಿ ಏನಿರುತ್ತಲ್ಲ ಅದೇ ಇರುತ್ತೆ. ನೆಕ್ಸ್ಟ್ ಇದ್ರಲ್ಲಿ ಪ್ಲಾಟ್ ಅನ್ನೋದು ಎಕ್ಸ್ಟ್ರಾ ಆಡ್ ಆಗಿರುತ್ತೆ. ಆಮೇಲೆ ಪೇಸ್ಟ್ ಅನ್ನೋದು ಕಂಟ್ರೋಲ್+V ಆಗಿರ್ಬೋದು. ನೆಕ್ಸ್ಟ್ ಕಂಟ್ರೋಲ್+C, ಕಂಟ್ರೋಲ್+X, ಸೇವ್ ಆಸ್, ರೀಡು, ಅಂಡು, ಇವೆಲ್ಲ ಸೇಮ್. ಓಕೆನಾ, ಸೇಮ್ ಏನಿರುತ್ತೆ ಅಲ್ಲೇ. ನೆಕ್ಸ್ಟ್ ಇನ್ನು ಫಂಕ್ಷನ್ಸ್ ಕೀಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದರೆ, ನೀವು ಈಗ ಫಾರ್ ಎಕ್ಸಾಂಪಲ್ ಹೇಳಿದೆ ನಾನು 90 ಡಿಗ್ರಿ ಇದ್ದಾಗ ನಿಮಗೆ ನೀವು ಯಾವುದೋ ಒಂದು ಲ್ಯಾಂಡ್ನ ಈಗ ಲೈನ್ ಅಂತ ಸೆಲೆಕ್ಟ್ ಮಾಡ್ತೀವಿ, ನಿಮ್ಗೆ ಒಂದು ಪಾಯಿಂಟ್ ಬರುತ್ತೆ. ಆಮೇಲೆ ನೀವು ಡ್ರ್ಯಾಗ್ ಮಾಡಿದಾಗ ನಿಮಗೆ ಇದು 90 ಡಿಗ್ರಿ ಬಂದಿದೆಯಾ ನಿಮಗೆ? ಇಲ್ಲ, ಬಂದಿಲ್ಲವಲ್ಲ. ಸೇಮ್ ಅಲ್ಲೂ ಹಂಗೆ. ಇದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದರೆ ಫಂಕ್ಷನ್ಸ್ ಕೀಸ್ನ ಯೂಸ್ ಮಾಡ್ತೀನಿ ನಾನು. ಈಗ ಫಂಕ್ಷನ್ಸ್ ಕೀಸ್ ಹೇಳೋಣ. F1 ಅಂದರೆ ಏನಪ್ಪ ಅಂದರೆ ನನಗೆ ಇದೇನೂ ಗೊತ್ತಿಲ್ಲ, ಆ ಫಂಕ್ಷನ್ಸ್ ಕೀಸ್ ಏನೂ ಗೊತ್ತಿಲ್ಲ, ನಾನು F1 ಅಂತ ಹೇಳಿ ಓದ್ತೀನಿ. ಟೆಕ್ಸ್ಟ್ ಅಂತ ಬಂದಾಗ ಟೆಕ್ಸ್ಟ್ ಅಂತ ಹೇಳಿದೆ ಅಂದರೆ ಇದು ಏನು ಅಂದರೆ ರೆಪ್ರೆಸೆಂಟ್ ಮಾಡೋದಾಗಿರ್ಬೋದು ಟೆಕ್ಸ್ಟ್ ಅಂದರೆ. ಆಮೇಲೆ ಸ್ನ್ಯಾಪ್ ಆಗಿರ್ಬೋದು, ಸ್ನ್ಯಾಪ್ ಆಗಿರ್ಬೋದು ಅಂದರೆ ನಿಮಗೆ ಒಂದು ಸ್ವಲ್ಪ ಗ್ರಿಡ್ ಚೇಂಜ್ ಆಗುತ್ತೆ ಅಷ್ಟೇ. ಟೇಬಲ್ ಆಗಿರ್ಬೋದು. ನೆಕ್ಸ್ಟ್ ನಿಮ್ಗೆ ಇದ್ರಲ್ಲಿ ಮೇನ್ ಇಂಪಾರ್ಟೆಂಟು ಆರ್ಥೋ F8 ಬಗ್ಗೆ ಕೇಳ್ಬೋದು. ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಫಂಕ್ಷನ್ಸ್ ಕೀಸ್ ಕ್ವಶನ್ನ. ನಿಮ್ಮ ಫಂಕ್ಷನ್ ಕೀನಲ್ಲಿ F8 ಬಗ್ಗೆ ಕೇಳ್ಬೋದು, ಯಾಕಂದರೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ 90 ಡಿಗ್ರಿ ಲೈನ್ ಸ್ಟ್ರೈಟ್ ಬರಬೇಕು ಅಂದರೆ F8 ಫಂಕ್ಷನ್ ಕೀ ನೀವು ನೆನ್ಪಿಡ್ಕೊಬೇಕು. ಈಗ ಅವ್ನು ಹೆಂಗೆ ಕೇಳ್ತಾನಪ್ಪ ಅಂದರೆ ಇಷ್ಟೇ, ನೀವು ಆಟೋಗಳಲ್ಲಿ ವರ್ಕ್ ಮಾಡ್ತಾ ಇರ್ತೀರ, ಬಟ್ ಲೈನ್ನ ನಿಮಗೆ ಸ್ಟ್ರೈಟ್ ಹಾಕಕ್ಕೆ ಬರ್ತಾ ಇಲ್ಲ, ಅದಕ್ಕೆ ನೀವು ಯಾವ ಫಂಕ್ಷನ್ ಕೀನ ಯೂಸ್ ಮಾಡ್ತೀರಾ ಅನ್ನೋದು ಕೇಳ್ತಾನೆ ಡೈರೆಕ್ಟ್. ಏನಿಲ್ಲ, F8 ಫಂಕ್ಷನ್ ಕೀ ಅವ್ನು ಆಪ್ಷನ್ ಕೊಡ್ತಾನೆ, F12, F7, F8, F6 ಅಂತೇಳಿ. ನೀವೇನು ಕೊಡ್ತೀರಾ F8 ಫಂಕ್ಷನ್ಸ್ ಕೀ ಅಂತ ಡೈರೆಕ್ಟಾಗಿ ಕೊಟ್ಬಿಡ್ಬೇಕು. ಓಕೆನಾ. ನೆಕ್ಸ್ಟ್ ಸೇಮ್ ಫಂಕ್ಷನ್ಸ್ ಕೀಸ್ ಏನೇನಿದೆ ಇವನ್ನೆಲ್ಲ ಕ್ಲೀನಾಗಿ ಇದು ಮಾಡ್ಕೊಳ್ಳಿ. ನಿಮಗೆ PDF ಬೇಕು ಅಂದರೆ ನಾನು ನಾಳಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಇಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಇನ್ನು 3D ಡೈಮೆನ್ಷನಲ್ ಅಂತ ಬಂದಾಗ ಮೀನ್ಸ್ 2D ಮತ್ತು 3D ಫುಲ್ ಫಾರ್ಮ್ ಏನಪ್ಪ ಅಂದರೆ ಇದು 2 ಡೈಮೆನ್ಷನಲ್, ಇದು 3 ಡೈಮೆನ್ಷನಲ್ ಅಂದೆ. ಓಕೆನಾ. ಇದರಲ್ಲಿ ಎಕ್ಸ್ಟ್ರೂಡು, ರಿವಾಲ್ವ್, ಸಬ್ಸ್ಟ್ರಾಕ್ಟು, ಯೂನಿಯನ್ನು, ಇಂಟರ್ಸೆಕ್ಟು, ರೆಂಡರ್. ಓಕೆನಾ. ನೀವು ಫಸ್ಟ್ ಏನು ಮಾಡಬೇಕು, ಈ ಶಾರ್ಟ್ಕಟ್ ಕೀಸ್ಗಳು ಏನಿದಾವಲ್ಲ ಈ ಶಾರ್ಟ್ಕಟ್ ಕೀಸ್ನ ಫಸ್ಟ್ ಕಲ್ತ್ಕೊಳ್ಳಿ. ಇದೆಲ್ಲ ಪಕ್ಕ ಆದಮೇಲೆ ನಿಮ್ಗೊಂದು ದಿವಸ ನಾನು ಆಟೋ ಕ್ಯಾಡಲ್ಲಿ ಹೆಂಗೆ ಅಪ್ಲೈ ಮಾಡೋದು ಏನು ಅಂತೇಳಿ ನಿಮಗೆ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇನ್ನು ಕಂಟ್ರೋಲ್+0 ಅಂದರೆ ಸ್ಕ್ರೀನ್ ಮ್ಯಾನೇಜ್ಮೆಂಟ್ ಏನಾದ್ರು ಮಾಡೋದಾಗಿದ್ರೆ ನಮಗೆ ಸ್ಕ್ರೀನ್ ಒಂದು ಸ್ವಲ್ಪ, ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂಥರ ಸ್ಕ್ರೀನ್ ಬೇಕಾಗಿರುತ್ತೆ, ಒಬ್ರಿಗೆ ಸ್ಕ್ರೀನ್ ತುಂಬ ದೊಡ್ಡ ಬೇಕಾಗಿರುತ್ತೆ, ಸ್ಕ್ರೀನು ಸಣ್ಣದು ಬೇಕಾಗಿರುತ್ತೆ. ಆ ಥರ ಏನಾದ್ರು ಬೇಕು ಅಂದರೆ ಇದು ಮಾಡೋದು. ಈಗ ಫುಲ್ ಕಂಟ್ರೋಲ್+0 ನೀವು ಒತ್ತಿದೆ ಅಂದರೆ ಸ್ಕ್ರೀನ್ ಫುಲ್ ಕ್ಲೀನ್ ಸ್ಕ್ರೀನ್ ಆಗುತ್ತೆ. ಏನಾದ್ರು ವರ್ಕ್, ಹಳೆ ವರ್ಕ್ ಏನೋ ಮಿಸ್ ಆಗಿ ಬಂದಿರ್ತವೆ, ನೀವೇನೋ ಮಿಸ್ ಆಗಿ ವರ್ಕ್ ಪ್ಲಾಟ್ ಆಗಿರ್ತವೆ, ಏನೇನೋ ಬಂದಿರ್ತವೆ, ಅದನ್ನು ನೀವು ಫುಲ್ ಕ್ಲಿಯರ್ ಮಾಡಬೇಕು ಅಂತ ನೀನು ಕಂಟ್ರೋಲ್+0, ಕಂಟ್ರೋಲ್+1 ಪ್ರಾಪರ್ಟಿ ಪ್ಲಾಟ್ ಮಾಡೋದಾಗಿರ್ಬೋದು. ನೆಕ್ಸ್ಟ್ ಕಂಟ್ರೋಲ್+2 ಆಗಿರೋ ಡಿಸೈನ್ ಸೆಂಟರ್ ಪ್ಲಾಟ್ ಆಗಿರ್ಬೋದು. ಈ ಥರ ಫುಲ್ ಕಂಟ್ರೋಲ್ ಕೇಸ್ನ ಇದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಇದರಲ್ಲಿ ಡಿಸ್ಅಡ್ವಾಂಟೇಜ್ ತುಂಬ ಇದೆ, ಇದೊಂಚೂರು ಹೇಳ್ತೀನಿ ಕೇಳಿ. ಈಗ ಏನಪ್ಪ ಅಂದರೆ ಇಫ್ ದೇರ್ ಈಸ್ ಎ ಕಂಪ್ಯೂಟರ್ ಪ್ರಾಬ್ಲಮ್ ಆಲ್ ಡೇಟಾ ವಿಲ್ ಬಿ ಲಾಸ್ಟ್. ನೀವೇನೇ ಡೇಟಾ ಅಪ್ಲೋಡ್ ಮಾಡಿದ್ರು, ಏನೇ ವರ್ಕ್ ಮಾಡ್ತಿದ್ರು, ಮಧ್ಯದಲ್ಲಿ ಎಲ್ಲಾದರೂ ನಿಮಗೆ ಕಂಪ್ಯೂಟರ್ ಏನಾದರೂ ಪ್ರಾಬ್ಲಮ್ ಕೊಡ್ತು ಅಂದರೆ ನಿಮಗೆ ಎಲ್ಲ ಡೇಟಾ ಎರೇಸ್ ಆಗತ್ತೆ. ಓಕೆನಾ. ಇಫ್ ನಾಟ್ ಚೆಕ್ಡ್ ದಿ ಪ್ರಾಪರ್ಲಿ ಆಬ್ಜೆಕ್ಟ್ಸ್ ಕ್ರಿಯೇಟೆಡ್ ಮೇ ಬಿ ರಾಂಗ್. ಅಂದರೆ ಹೆಂಗಪ್ಪ ಅಂದರೆ ನೀನೀಗ ಹಿಂಗೊಂದು ಲೈನ್ ಹಾಕಿರ್ತೀಯ, ಆ ಲೈನು 1.2 ಮೀಟರ್ ಇರೋ ಬದಲು ಬರೀ 1 ಮೀಟರ್ ಇತ್ತು ಅಂದರೆ ನಿಮಗೆ ಕಂಪ್ಲೀಟ್ ಏನಾಗುತ್ತೆ, ಕಂಪ್ಲೀಟ್ ಮೆಜರ್ಮೆಂಟು ರಾಂಗ್ ಆಗುತ್ತೆ, ಆಮೇಲೆ ಏರಿಯಾ ತಪ್ಪಾಗತ್ತೆ. ಓಕೆನಾ. ಈ ಥರ ಎಲ್ಲ ಆಗುತ್ತೆ. ನೆಕ್ಸ್ಟ್ ಏನಿದೆ, ಇಟ್ ಈಸ್ ಎ ವೆರಿ ಎಕ್ಸ್ಪೆನ್ಸಿವ್. ನಿಮಗೆ ಇದು ಎಕ್ಸ್ಪೆನ್ಸಿವ್ ತುಂಬ ಇರುತ್ತೆ, ಯಾಕಂದರೆ ಆಟೋ ಕ್ಯಾಡ್ ಬಂದ್ಬಿಟ್ಟು ನಿಯರ್ಲಿ ನಿಮಗೆ ಬೈ ಮಾಡಬೇಕಾಗತ್ತೆ. ನೀವು ಬೇಸಿಸ್ ಆನ್ ದಿ ಸಾಫ್ಟ್ವೇರ್ ಅಂದರೆ ಯಾವ ವರ್ಷನ್ ಪ್ರಕಾರ ನಿಮಗೆ ಅದು ಚೇಂಜಸ್ ಆಗ್ತಾ ಹೋಗುತ್ತೆ. ಈಗ 2026 ನಾನು ತೊಗೊಳ್ತೀನಿ ಅಂದರೆ ನಿಯರ್ಲಿ ನನಗೆ ಏನಿಲ್ಲ ಅಂದರೂ 3 lakh to 4 lakh ಏನೋ ಸಮಥಿಂಗ್ ಇದೆ. ಓಕೆನಾ. ಅದು ನಂಗೆ ಪ್ರಾಪರಾಗಿ ಎಷ್ಟೇ ಅಂತ ಗೊತ್ತಿಲ್ಲ, ಇದು ಅಪ್ರಾಕ್ಸಿಮೇಟ್ಲಿ. ಓಕೆನಾ. ನೆಕ್ಸ್ಟ್ ಪ್ರಾಪರ್ ಟ್ರೈನಿಂಗ್ ಈಸ್ ರಿಕ್ವೈರ್ಡ್ ಟು ಹ್ಯಾಂಡಲ್ ದಿ ಸಾಫ್ಟ್ವೇರ್. ಇದೇ ನಿಮಗೆ ಬೇಕಾಗಿರೋದು, ಯಾಕಂದರೆ ಹೋಯ್ತಾ. ಪ್ರಾಪರ್ ಟ್ರೈನಿಂಗ್ ಏನಿರುತ್ತಲ್ಲ ನಿಮಗೆ ಪ್ರಾಪರ್ ಟ್ರೈನಿಂಗ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಟ್ರೈನಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ನಿಮ್ಗೆ ಇದರಲ್ಲಿ ಆಟೋ ಕ್ಯಾಡಲ್ಲಿ ನಿಮ್ಗೆ ಗೊತ್ತಾಯ್ತಲ್ವಾ ಯಾವ ಥರ ಕಮಾಂಡ್ಸ್ ಇದ್ದಾವೆ ಅಂತ ನಿಮ್ಗೆ ಗೊತ್ತಾಯಿತು. ಯಾವ್ಯಾವ
ಲೈನ್ ಆಗಿರ್ಬೋದು, ಎಕ್ಸ್ಟೆನ್ಷನ್ ಲೈನ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಲೈನ್ ಆಗಿರ್ಬೋದು, ಪಾಲಿ ಲೈನ್ ಆಗಿರ್ಬೋದು, ರೆಕ್ಟಾಂಗಲ್ ಆಗಿರ್ಬೋದು, ಈ ಥರ ಫುಲ್ ಕಮಾಂಡ್ಸ್ನ ನಿಮಗೆ ಹೇಳಿದ್ದೀನಿ. ಆ ಕಮಾಂಡ್ಸ್ನ ನೀವೆಲ್ಲನೂ ಫುಲ್ ಬಾಯ್ಟ್ ಹೊಡ್ಕೊಳ್ಳಿ, ಓಕೆನಾ. ಶಾರ್ಟ್ ಕಟ್ಸ್ ಕೀಸ್ ನಿಮಗೆ ಬೇಕಾಗಿರೋದು ಲೈನು, ಈಗ ಲೈನ್ ಅಂದರೆ ಎಲ್ಲ ಅಂತ ಬಂದ್ಬಿಡ್ಬೇಕು ಪಟ್ಟ. ನಿಮಗೆ ಈಗ ರೆಕ್ಟಾಂಗಲ್ ಅಂತ ಬಂದಾಗ REC ಅಂತ ಬಂದ್ಬಿಡ್ಬೇಕು. ಈಗ ನೀನು ಕನ್ಸ್ಟ್ರಕ್ಷನ್ ಲೈನ್ ಹಾಕ್ಬೇಕಂದ್ರೆ XL ಅಂತ ಬಂದ್ಬಿಡ್ಬೇಕು. ಈ ಥರ ನಿಮಗೆ ಶಾರ್ಟ್ಕಟ್ ಕೀಸ್ನ ಎಲ್ಲ ನೆನ್ಪಿಡ್ಕೊ. ಆಮೇಲೆ ಫಂಕ್ಷನ್ ಕೀಸ್ ಆಗಿರ್ಬೋದು, ಓಕೆನಾ. ಫಂಕ್ಷನ್ ಕೀಸ್ನ ನೀವು ಕ್ಲೀನಾಗಿ ನೆನ್ಪಿಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ನಿಮಗೆ ಕ್ಯಾಡ್ನ ಫುಲ್ ಫಾರ್ಮ್ ಏನು ಅಂತ ಹೀಗೆ ಹೇಳ್ತೀನಿ. ನಾನು ಯಾಕೆ ಇಷ್ಟ ತನಕ ಹೇಳಿಲ್ಲ ಅಂದರೆ, ನೀವು CAD ಅಲ್ವಾ, ಆಟೋ ಕ್ಯಾಡ್. CAD ಫುಲ್ ಫಾರ್ಮ್ ಏನಂದರೆ ಕಂಪ್ಯೂಟರ್ ಏಡೆಡ್ ಡಿಸೈನ್, ಓಕೆನಾ. ಕಂಪ್ಯೂಟರ್ ಏಡೆಡ್ ಡಿಸೈನ್, ಆಟೋ ಕ್ಯಾಡ್ನ ಫುಲ್ ಫಾರ್ಮು ಕಂಪ್ಯೂಟರ್ ಏಡೆಡ್ ಡಿಸೈನ್. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಕಂಪ್ಯೂಟರ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರುತ್ತೆ. ಇದನ್ನ ಸಿವಿಲ್ ಇಂಜಿನಿಯರ್ಸು ಮತ್ತು ಡಿಸೈನ್ ಪರ್ಪಸಿಗೋಸ್ಕರ ಯೂಸ್ ಮಾಡ್ತಾರೆ, ಓಕೆನಾ. ನೆಕ್ಸ್ಟ್ ನಿಮಗೆ ಹ್ಯಾಚಿಂಗ್ ಗೊತ್ತಾಯಿತು ಏನಂತ ಹೇಳಿ, ಹ್ಯಾಚಿಂಗ್ ಯಾಕೆ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಯ್ತು. ಅದನ್ನ ಹೇಳಿದ್ನಲ್ಲ, ಅಪ್ಲಿಕೇಶನ್ ನಿಮ್ಗೆ ಈಗ ಲೈನ್ ಯೂಸ್ ಮಾಡ್ತೀವಿ, ಯಾಕೆ ಎಲ್ಲಿ ಅಪ್ಲೈ ಮಾಡ್ತೀರಾ ಅನ್ನೋದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ನಿಮಗೆ ಇನ್ನು ಪೇಪರ್ ಸೈಜ್ ಅಂದರೆ ನಿಮ್ಗೆ ಕೇಳಿರ್ತಾರ A4 ಸೈಜು, A5 ಸೈಜು, A4 ಸೈಜ್ ಆಗಿರ್ಬೋದು, A5 ಸೈಜ್ ಆಗಿರ್ಬೋದು, A6 ಆಗಿರ್ಬೋದು, A7 ಆಗಿರ್ಬೋದು, A3, A2, A1, A0, ಓಕೆನಾ. ನಿಮಗೆ ಫಸ್ಟು A4 ಸೈಜಿನ ಮೆಜರ್ಮೆಂಟ್ ಗೊತ್ತಿರುತ್ತೆ. ಎಷ್ಟು? 210 × 297 ಅಲ್ವಾ. 210 × 297 ನಿಮಗೆ A4 ಸೈಜಿನ ಗೊತ್ತಿರುತ್ತಲ್ವಾ, ಓಕೆನಾ. ನಮಗೆ ಈಗ A3 ಕಂಡುಹಿಡಬೇಕು. ಏನು ಮಾಡಬೇಕು? ನಾನೇನು ಮಾಡ್ತೀನಿ, ಈ 297ನ ಇಲ್ಲಿಗೆ ಬರಿತೀನಿ. 297 ಅಂತ ಬರೋಣ. ಈಗೇನು ಮಾಡ್ತೀನಿ ನಾನು, 297 × 2 ಮಾಡು. ಇಂಟು 2 ಮಾಡಿದ್ರೆ ನನಗೆ ಎಲ್ಲಿ ಬಂತು? ಇಲ್ಲಿ ಬರುತ್ತೆ. ನಾನೇನು ಮಾಡ್ತೀನಿ, ಈಗ 210 × 2 ಮಾಡಿದಾಗ ನನಗೆ 420 ಬಂತ, ನನಗೆ A3 ಸೈಜಿನ ಬಂತು. ಈ 420ನ ನಾನು ಇಲ್ಲಿ ಬರಿತೀನಿ. ಈಗೇನು ಮಾಡ್ತೀನಿ, ಇಲ್ಲಿ 297 ಏನಿತ್ತಲ್ವ ಅದನ್ನು ಇಂಟು 2 ಮಾಡ್ತೀನಿ, ನಂಗೆ ಇಲ್ಲಿ ಆನ್ಸರ್ ಬರುತ್ತೆ. ಮತ್ತೆ ಇದನ್ನ ಇಲ್ಲಿ ಬರಿತೀನಿ, ಇಂಟು 2 ಇಲ್ಲಿ ಮಾಡ್ತೀನಿ, ಇಂಟು 2 ಇಲ್ಲಿ ಮಾಡ್ತೀನಿ, ಓಕೆನಾ. ಅಂದರೆ ಹಾಗೆ ಮಾಡ್ಕೊಂಡು ಹೋದಾಗ ನಿನಗೆ ಮೇಲ್ಗಡೆ ಅಪ್ ಟು A0 ಸೈಜ್ ತನಕ ನಿನಗೆ ಪೇಪರ್ ಸೈಜ್ ನಿಂಗೆ ಸಿಕ್ತು. ಅದೇ ನೀವು ಕೆಳಗೆ ಮಾಡ್ತೀನಿ ಅಂದರೆ ಡಿವೈಡ್ ಮಾಡ್ಕೊಬಂದ್ರೆ ಆಯ್ತು, ಅಷ್ಟೇ, ಫಿನಿಶ್. ಡಿವೈಡ್ ಮಾಡಿದರೆ ಹೆಂಗಪ್ಪ ಅಂದರೆ ಇದನ್ನ ಇಲ್ಲಿ ಬರಿತೀನ, ಇದು ಡಿವೈಡ್ ಬೈ 2, ಇಲ್ಲಿ ಬಂತ. ಈ ಆನ್ಸರ್ನ ಇಲ್ಲಿ ಬರಿತೀನ, ಇದು ಡಿವೈಡೆಡ್ ಬೈ 2, ಇಲ್ಲಿ ಬಂತ. ಈ ಆನ್ಸರ್ ಇಲ್ಲಿ ಬರ್ತಾ. ಸೇಮ್ ಇದೇ ಥರ ನೀವು ಮಾಡ್ಕೊಂಡಿದ್ರೆ ನಿಮ್ಗೆ A4 ಸೈಜ್ ಸೀಟಿಂಗ್ ಗೊತ್ತಲ್ವಾ. ಇನ್ನೊಂದ್ಸತಿ ಹೇಳ್ತೀನಿ ಕೇಳಿ. A4 ಸೈಜ್ 210 × 297 ಅಲ್ವಾ. ಏನು ಈ ವ್ಯಾಲ್ಯೂ ಇರುತ್ತಲ್ವ, ಈ ವ್ಯಾಲ್ಯೂನ ಇಲ್ಲಿ ಮೇಲೆ ಬರ್ಕೊಳ್ಳಿ, ಓಕೆನಾ. ಇಂಟು 2 ಮಾಡ್ಕೊಳ್ಳಿ. ಮೇಲ್ಗಡೆ ಅಪ್ ಟು ನಿಮ್ಗೆ ಹಿಂಗೆ ಬಂತ. ಅದೇ ನಿಮಗೆ ಕೆಳಗಡೆ ಬೇಕು ಅಂದರೆ A5 ಬೇಕು ಅಂದರೆ ಇದನ್ನ ಏನು ಈ ವ್ಯಾಲ್ಯೂನ ನೀವು ಇಲ್ಲಿ ಬರ್ಕೊಳ್ಳಿ. ಇದನ್ನ ಡಿವೈಡೆಡ್ ಬೈ 2 ಮಾಡಿ. ಡಿವೈಡೆಡ್ ಬೈ 2 ಮಾಡಿದರೆ ನಿಮಗೆ ಆಪ್ಷನ್ ಸಿಕ್ತು. ಇಷ್ಟೇ ಮಾಡಿದ್ರೆ ನಿಮಗೆ ಫಿನಿಶ್, ಓಕೆನಾ. ಪೇಪರ್ ಸೈಜಿಂದ ಒಂಚೂರು ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ. ಆಮೇಲೆ ನಿಮಗೆ ಇಷ್ಟು ಗೊತ್ತಾಯ್ತಲ್ವಾ. ನಿಮಗೆ ಆಮೇಲೆ ಎಕ್ಸೆಲ್ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದರೆ, ನಿಮಗೆ ಲ್ಯಾಂಡ್ ಯಾವುದೇ ಒಂದು ಸರ್ವೆ ಮಾಡಿದಾಗ ನಿಮ್ಗೆ ಇಲ್ಲಿ ಬಂದಿರೋ ವ್ಯಾಲ್ಯೂಸ್ ಏನಿರತ್ತಲ್ವ, ಈಗ ಏನು ವ್ಯಾಲ್ಯೂಸ್ ಈಗ ಹೆಂಗಪ್ಪ ಅಂದರೆ ನಿಮಗೆ ಸ್ಲೋಪ್ ಇರುತ್ತೆ ಅಂದ್ಕೊಳ್ಳಿ. ಹಿಂಗೆ ಸ್ಲೋಪ್ ಇರುತ್ತೆ, ಬಟ್ ನಿಮಗೆ ಗೊತ್ತಾಗಲ್ಲ ಅದು. ನೀವು ವ್ಯಾಲ್ಯೂಸ್ನ ಇದು ಮಾಡ್ಕೊಂಡು ಹೋದಾಗ ನಿಮಗೆ ಫಾರ್ ಎಕ್ಸಾಂಪಲ್ ಫಸ್ಟ್ ಇದರಲ್ಲಿ 100.01 ಅಂತೇಳಿ ಬರುತ್ತೆ. ನೆಕ್ಸ್ಟು 100.00 ಫಸ್ಟು 100.05 ಅಂತ ಬರುತ್ತೆ. ನೆಕ್ಸ್ಟು 100.010 ಅಂತೇಳಿ ಬರುತ್ತೆ, ಓಕೆನಾ. ನೆಕ್ಸ್ಟ್ ಈ ಥರ ನಿಮಗೆ ಮಾಡ್ಕೊಂಡು ಹೋದಾಗ ನೀವು ಇದನ್ನು ಏನು ಮಾಡ್ತೀರಾ, ಎಕ್ಸೆಲಲ್ಲಿ ಹಾಕ್ಬಿಟ್ಟು ನೀವು ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ಬೋದು, ಓಕೆನಾ. ಅದು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ, ಓಕೆನಾ. ನೆಕ್ಸ್ಟ್ ಆಮೇಲೆ ನಿಮಗೆ ಇನ್ನೊಂದು ಹೇಳಿದ್ದೆ ನಾನು, ಇನ್ ಟರ್ಮ್ಸ್ ಆಫ್ ಏನು, ಮೀಟರು ಮತ್ತು MM ತುಂಬ ಇಂಪಾರ್ಟೆಂಟು. ಇದನ್ನ ಮೇಲೆ ನೀವು ಇದ್ರ ಕನ್ವರ್ಸೇಷನ್ಸ್ ಆಗಿರ್ಬೋದು ಅವೆಲ್ಲ ನೋಡ್ಕೊಳ್ಳಿ, ಓಕೆನಾ. ನೆಕ್ಸ್ಟು ಮತ್ತು ಇನ್ನೇನಾದ್ರು ಇದೆಯಾ ನಿಮಗೆ ಹೇಳೋದು? ಓಕೆ. ನಿಮಗೆ ಆಮೇಲೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಅಂದರೆ ಬೇರೆ ಯಾರೋ ಮಾಡಿರ್ತಾರೆ, ಅದನ್ನು ನಾವು ಇಂಪೋರ್ಟ್ ಮಾಡ್ಕೊಂಡು ನಾವು ಅದನ್ನು ವರ್ಕ್ ಮಾಡ್ಬೋದು. ಆಮೇಲೆ ಎಕ್ಸ್ಪೋರ್ಟ್ ಮಾಡಿಕೊಂಡು ನಾವು ವರ್ಕ್ ಮಾಡ್ಕೊಬೋದು, ಓಕೆನಾ. ಇಷ್ಟೇನೋ ನಿಮಗೆ ಟೋಟಲ್ ಆಗಿ ಬರೋದು. ಇಷ್ಟು ನಿಮಗೆ
ಆಟೋ ಕ್ಯಾಡ್ ಬಗ್ಗೆ. ಓಕೆನಾ, ನಿಮ್ಗೆ ಇದರಲ್ಲಿ ಇಷ್ಟು ನೀವು ಕಲ್ತ್ಕೊಳ್ಳಿ. ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಆಟೋ ಕ್ಯಾಡ್ನ ನಿಮಗೆ ಕಂಪ್ಲೀಟ್ ಸಾಫ್ಟ್ವೇರಲ್ಲಿ ನಾನು ಮಾಡಿ ನಿಮಗೆ ತೋರಿಸ್ತೀನಿ ಯಾವ್ಯಾವ ಥರ ಇರುತ್ತೆ, ಹೆಂಗಿರುತ್ತೆ ಅಂತ ಹೇಳಿ. ಓಕೆನಾ.